75 ಲಕ್ಷಕ್ಕೆ ಸೈಟ್ ಬರುತ್ತೆ, ಮನೆ ಬರುತ್ತೆ, ಇಂಟೀರಿಯರ್ ಬರುತ್ತೆ, ಫರ್ನಿಶಿಂಗ್ ಆಗುತ್ತೆ, ಎವ್ರಿಥಿಂಗ್ ಡನ್. ಇನ್ನೊಂದು ಮಜಾ ಇದೆ, UPS ಕೊಡ್ತಾ ಇದ್ದೀವಿ. UPS ಕೊಡ್ತೀರಾ? ಸೊ ಇದಾಗೆ ವಿಲ್ ಗೋ ಟು ದ ಮಾಸ್ಟರ್ ಬೆಡ್. ಬನ್ನಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ, ಬೆಡ್ ಕಿಂಗ್ ಸೈಜ್ ಬೆಡ್. ಬೆಡ್ ಕೊಡ್ತೀರಾ? ಮಲ್ಕೊಳ್ಳೋದಕ್ಕೆ ಮ್ಯಾಟ್ರೆಸ್ ಕೊಟ್ಟಿದ್ದೇವಲ್ಲ ಸರ್, ಇದು ಕೊಡ್ತೀರಾ ನೀವೇ? ಹೌದು. ಮತ್ತೆ ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ತುಮಕೂರು ರೋಡ್ ಸರ್. ಜಿಂದಾಲ್ ಕಾಣ್ತಾ ಇದೆ ಸರ್ ಇಲ್ಲಿ ನೋಡಿ. ಹೌದು ಹೌದು, ಇದು ಜಿಂದಾಲ್ ವರ್ಕ್ ನಡೀತಾ ಇರೋದು. ಸೋಲಾರ್ ಕೊಡ್ತಾ ಇದ್ದೇವೆ. ಎಷ್ಟು ಲೀಟರ್ ಸೋಲಾರ್ ಇದು? 200? ಹಾಂ ಸರ್, 200 ಲೀಟರ್ ಸೋಲಾರು. ನೋಡಿ ವೀಕ್ಷಕರೇ, ಇನ್ನೇನು ಬೇಕು ನಿಮಗೆ ಜೀವನದಲ್ಲಿ? ಸ್ನೇಹಿತರೆ, ಏನು ಸಾಲು ಮನೆಗಳು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಇವೆಲ್ಲವೂ ಕೂಡ ಒಂದು ಒಳ್ಳೆ ಬೆಲೆಯಲ್ಲಿ ನಿಮಗೆ ಸೇಲ್ಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ನಾನು ತಮ್ನೇಲಲ್ಲಿ ಹಾಕಿದ್ದೀನಿ, ಬೆಸ್ಟ್ ಪ್ರೈಸಲ್ಲಿ 75 ಲಕ್ಷದಲ್ಲಿ ಇವತ್ತು ಒಂದು ಟ್ರಿಪ್ಲೆಕ್ಸ್ ಮನೆನ ನಿಮಗೋಸ್ಕರ ತೊಗೊಂಡ್ಬರ್ತಾ ಇರುವಂಥವ್ರು ವೆಂಟೇಜ್ ಹೋಮ್ಸ್ ಅವರು. ಮುಂಚೆನೂ ಕೂಡ ಇವ್ರ ಜೊತೆ ವಿಡಿಯೋ ಮಾಡಿದೆ, ಒಳ್ಳೆ ಹಾಟ್ ಕೇಕ್ ಥರ ಎಲ್ಲ ಸೇಲ್ ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ಮತ್ತೆ ಸೆಟ್ ಆಫ್ಸ್ ಮನೆಗಳ ಜೊತೆ ಬಂದಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಕರ್ನಾಟಕದ ಬಜೆಟ್ ಕಿಂಗ್ ಅಂತಲೇ ಹೇಳ್ಬೋದು ಕನ್ಸ್ಟ್ರಕ್ಷನಲ್ಲಿ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರೋಷನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ. ನಿಮಗೆ ಬಿರುದು ಬಂದ್ಬಿಟ್ಟಿದೆ ಸರ್. ಹೌದಾ? ಬಜೆಟ್ ಕಿಂಗ್ ಅಂತ. ಬಿಡಿ ಸರ್. ಸೊ ಮುಂಚೆನೂ ಕೂಡ ಬಜೆಟ್ ಕಿಂಗ್ ಆಗಿದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ವಿ, ಅವಾಗಂತೂ ಧಮಾಲ್. ಮತ್ತೆ ಬಜೆಟ್ ಕಿಂಗು. ಇನ್ನೊಂದು ವಿಚಾರ, ಆ ವಿಡಿಯೋದಲ್ಲಿರುವಂತ ಮನೆ ಸೇಲ್ ಆಗ್ಬಿಟ್ಟಿದೆ ವೀಕ್ಷಕರೇ. ಮತ್ತೆ ಕಾಲ್ ಮಾಡ್ತಾ ಇದ್ದೀರಾ? ಹೌದು, ಸೇಲ್ ಆಗ್ಬಿಡುತ್ತೆ. ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇದೆ ಸರ್? ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ರೆಸ್ಪಾನ್ಸ್ ಆಗಿದೆ. ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ನಾವು ಅದನ್ನೇ ಆ ಟೈಪ್ ಇನ್ನು ಪ್ರಾಜೆಕ್ಟ್ ಲಾಂಚ್ ಮಾಡೋಣ ಅಂತ ಇದ್ದೇವೆ. ಆಲ್ರೆಡಿ ನಾವು ಸ್ವಲ್ಪ ಲ್ಯಾಂಡ್ಸ್ ಎಲ್ಲ ಇದು ಮಾಡ್ತಾ ಇದ್ದೇವೆ. ಸೊ ಅನದರ್ 2-3 ಮಂತ್ಸ್ ಅಲ್ಲಿ ಲಾಂಚಿಂಗ್ ಮಾಡ್ತೇವೆ. ಇನ್ನು ಸೆಟ್ ಆಫ್ ಹೋಮ್ಸ್ ಬರುತ್ತೆ. ಸೆಟ್ ಆಫ್ ಹೋಮ್ಸ್ ಇವತ್ತು ಸೆಟ್ ಆಫ್ ಹೋಮ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ಹೌದು, ಇದು. ಸೊ ಈ ಪ್ರಾಜೆಕ್ಟ್ ಹೆಸರೇನು? ವೆಂಟೇಜ್ ಹೋಮ್ಸ್ ಬಗ್ಗೆ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ಇದು ಸೇಮ್ ವೆಂಟೇಜ್ ಹೋಮ್ಸ್ ಅಂತ ನಾವು ವಿಲಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಯು ಕ್ಯಾನ್ ಸೇ ವಿಲಾ ಪ್ರಾಜೆಕ್ಟ್ ಅಥವಾ ರೋ ಹೌಸಿಂಗ್ ಅಂತ ಹೇಳ್ಬೋದು. ಸೊ ಇದು ಇಂಡಿವಿಜುವಲ್ 2030ಗೆ ಒಬ್ಬ ಟ್ರಿಪ್ಲೆಕ್ಸ್ ಮನೆ ಕಟ್ಟಿದ್ದೇವೆ. ಓಕೆ. ಮುಂಚೆನೂ ನೀವು ನೋಡಿರ್ಬೇಕು, ಟ್ರಿಪ್ಲೆಕ್ಸ್ ಮನೆ ಕಟ್ಟಿದ್ದೇವೆ ವಿತ್ ಕಂಪ್ಲೀಟ್ ಫರ್ನಿಶ್ಡ್. ನೀವು ನಿಮ್ದು ಸೂಟ್ ಕೇಸ್ ತಗೊಂಡು ಒಳಗೆ ಬರ್ಬೇಕು ಅಷ್ಟೇ. ಬಟ್ಟೆ ತಗೊಂಡ್ ಬಂದ್ರೆ ಬಟ್ಟೆ ಕರ್ಕೊಂಡು ಬಂದ್ರೆ ಆಯ್ತು ಅಷ್ಟೇ. ಇವರು ಬಟ್ಟೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ, ತೊಂದ್ರೆ ಇಲ್ಲ. ಓಕೆ. ಸೊ ಬಟ್ಟೆ ತಗೊಂಡು ಬಟ್ಟೆ ಕರ್ಕೊಂಡು ಮನೆ ಓಪನಿಂಗ್ ಬಂದ್ರೆ ಆಯ್ತು. ಫರ್ನಿಚರು, ಇಂಟೀರಿಯರು, ಸ್ಮಾಲ್ ಗೀಸರ್ ಅಪ್ಲೈನ್ಸಸ್, ಫ್ಯಾನ್, ಲೈಟ್. ಸೂಟ್ ಕೇಸ್ ತಗೊಂಡ್ ಬನ್ನಿ ಅಂದ್ರೆ ಮುಗೀತು. ಅಷ್ಟೇ. ಸೂಟ್ ಕೇಸ್ ದಲ್ಲಿ ನಿಮ್ ಡ್ರೆಸ್ ಒಂದ್ ಚಾದರ ಅಲ್ವಾ? ಸೂಟ್ ಕೇಸ್ ಜೊತೆ ದುಡ್ಡು ತಗೋಬರ್ಬೇಕಲ್ಲ, ಅದು ಮಾಡೇ ಮಾಡ್ತಾರಲ್ಲ. ಎಷ್ಟು ಸರ್ ಹೇಳಿ? ನಾನು ಆಲ್ರೆಡಿ ತಮ್ಮಲ್ಲಿ ಹಾಕಿದ್ದೀನಿ. ನೀವು ಇವಾಗ ಇದು 75 lakhs. 75 ಲಕ್ಷಕ್ಕೆ ಸೈಟ್ ಬರುತ್ತೆ, ಮನೆ ಬರುತ್ತೆ, ಇಂಟೀರಿಯರ್ ಬರುತ್ತೆ, ಫರ್ನಿಶಿಂಗ್ ಆಗುತ್ತೆ, ಎವ್ರಿಥಿಂಗ್ ಡನ್. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿದೀವಿ ನಾವು? ಎಕ್ಸಾಕ್ಟ್ ಆಗಿ ನಾವು ಸಿಲ್ವೇಪುರ ಅಂತ. ಎಲ್ಲಿ ಬರುತ್ತೆ ಸಿಲ್ವೇಪುರ ಬಂದ್ಬಿಟ್ಟು ನಮ್ಮ 8ನೇ ಮೈಲಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ರೇಂಜಲ್ಲಿ ಇದೆ. 15 ಕಿಲೋಮೀಟರ್. ನಾನೇ ಕೇಳ್ತಾ ಹೋಗ್ತೀನಿ, ಒಂದು ವಿದ್ಯಾರಣ್ಯಪುರದಿಂದ ನಾವು ಬರಬೇಕು ಅಂತಂದ್ರೆ ಎಷ್ಟು ದೂರ ಆಗ್ಬೋದು? 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್. ಯಲಹಂಕ ಸೆಂಟರ್ ಈಗ ನ್ಯೂಟನ್ ಆಗಿದೆ ಅಲ್ಲ, ನ್ಯೂಟನ್ ಇಂದ ಈ ಕಡೆ 6 ಕಿಲೋಮೀಟರ್. ದಾಸರಳ್ಳಿಯಿಂದ ಬರಬೇಕು ಅಂದ್ರೆ ಎಷ್ಟಾಗುತ್ತೆ? ದಾಸರಳ್ಳಿಯಿಂದ ಬರಬೇಕಾದ್ರೆ ಅದೇ ನಾನು ಹೇಳ್ದನಲ್ಲ, ಆಲ್ಮೋಸ್ಟ್ ಹತ್ರ ಒಂದು 12ರಿಂದ 15. ದಾಸರಳ್ಳಿ 8ನೇ ಮೈಲಿ ಎಲ್ಲ ಸೇಮ್ ಆಗುತ್ತೆ. ಹೆಸರುಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ಸರ್? ಹೆಸರುಘಟ್ಟ ವಾಕೇಬಲ್ ಡಿಸ್ಟೆನ್ಸ್ ನಿಮ್ಗೆ 2 ಕಿಲೋಮೀಟರ್ಸ್ ಅಷ್ಟೇನೆ. ಒಳಗಿಂದ ಹೋದ್ರೆ 1 ಕಿಲೋಮೀಟರ್ ಅಷ್ಟೇ. ಇನ್ನು ಒಳಗೆ ತೋಟದಿಂದ ಹೋದ್ರೆ 500 ಮೀಟರ್ ಅಷ್ಟೇನೆ. ಸೊ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವ್ದು ನಮ್ಗೆ?
ಹತ್ರದ ರೈಲ್ವೆ ಸ್ಟೇಷನ್ ಚಿಕ್ಕಬಾಣವಾರ. ಚಿಕ್ಕಬಾಣಾವರ ಇದೆ, ಯಲಹಂಕ ಇದೆ, ಯಲಹಂಕನೂ ಇದೆ. ಎರಡು ಆಪ್ಷನ್ಸ್ ಇದೆ ವೀಕ್ಷಕರೇ. ಇದು ಸುತ್ತಮುತ್ತಲು ಡೆವಲಪ್ಮೆಂಟ್ ಯಾವ ತರ ನಡೀತಾ ಇದೆ ಸರ್? ಕಾಣ್ತಾ ಇದೆ ನೋಡಿ ಡೆವಲಪ್ಮೆಂಟ್ ಅಂದ್ರೆ, ಇಲ್ಲೂ ಮನೆ ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ನಿಮಗೆ ಸೈಟೇ ಇಲ್ಲ, ಎಲ್ಲ ಕಟ್ತಾ ಇದ್ದಾರೆ. ಖಾಲಿನೇ ಇಲ್ಲ, ಖಾಲಿ ಅಂತ ಹೇಳಂಗೆ ಇಲ್ಲ, ಎಲ್ಲ ಕಡೆನೂ ಇದೆ, ಇಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ಡೆವಲಪ್ಮೆಂಟ್ ಅದು ಚೆನ್ನಾಗಿದೆ. ಹೌದು. ಹಂಗಲೇ ಜೊತೆಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಒಂದೆರಡು ಹೆಸರು ತಗೊಳ್ಳಿ ನಮಗೆ. ಸರ್ ಸ್ಕೂಲ್ ಅಂದರೆ ನಮಗೆ ಪುರಲ್ಲಿ ಓರಿಯೆಂಟು, ದೇವಮಾತಾ ಎಲ್ಲ ಹತ್ರದಲ್ಲೇ ಇದೆ. ಆಮೇಲೆ ಇಲ್ಲಿ ನಮ್ದೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಅನನ್ಯ ಇದೆ, ಸೆಂಟ್ ಫಿಲೋಮಿನಾ ಇದೆ. ಆಮೇಲೆ ಇಲ್ಲಿ ಕಾಲೇಜಸ್ ಅಂದ್ರೆ ಆಚಾರ್ಯ ಕಾಲೇಜ್ ಇದೆ. ಹೌದು. ಆಮೇಲೆ ಸಪ್ತಗಿರಿ ಇದೆ. ಓಕೆ ಓಕೆ. ಸೊ ಒನ್ ಆಫ್ ದ ಡೆನ್ಸ್ಡ್ ಏರಿಯಾ ಅಲ್ವಾ? ಸೊ ವೀಕ್ಷಕರೇ, ಇದು ಆಲ್ಮೋಸ್ಟ್ ನಮ್ಮ ಏರಿಯಾನ ಅಂತ ಹೇಳ್ಬೋದು. ನಾವು ಓಡಾಡ್ತಾ ಇರ್ತೀವಿ. ಸೊ ನಿಮಗೆ ನಾಲೆಜ್ ಬರಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಎಲ್ಲ ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ಗಳಿದೆ. ನಿಮ್ಗೆ ಓಡಾಡಬೇಕು, ಅಂಗಡಿಗೆ ಹಾಸ್ಪಿಟಲ್ ಇದೆ. ಓಡಾಡ್ಬೇಕು, ಅಂಗಡಿ ಬೇಕು ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಈಗ ಮಾಲ್ ಆಗ್ತಾ ಇದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ ಡೆವಲಪ್ ಆಗ್ತಾ ಇದೆ. ಮಾಲ್ಸ್ ಬಿಡುತ್ತೆ. ಇನ್ನು ಜಾಸ್ತಿ ಬಿಟ್ರೆ ಇಲ್ಲಿ ಹೆಸರುಘಟ್ಟನೇ ಹತ್ರ ಆಗುತ್ತೆ. ಇಲ್ಲಿ ಎಲ್ಲ ಮಾಲ್ಸ್ ಇದೆ. ಶಿಲ್ವೆಪುರ ಅಂತೂ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್. ಹಿಂಗ್ ಹೋಗ್ಬಿಟ್ರೆ ನಿಮ್ಗೆ ಏನ್ ಬೇಕು, ದಿನ ಬೆಳಿಗ್ಗೆ ಬೇಕಾಗುವಂತ ಗ್ರಾಸರೀಸ್ ಎಲ್ಲ ಈಸಿಯಾಗಿ ತಗೋಬರ್ಬೋದು. ಸೊ ಇವಾಗ ಮಾಹಿತಿಗೆ ಬಂದ್ಬಿಡೋಣ, ಇಲ್ಲಿ ಸೈಟ್ ಲೆವೆಲ್ಗೆ ಬಂದ್ಬಿಡೋಣ. ಎಷ್ಟು ಮನೆ ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಇವಾಗ 5 ಮನೆ ಅವೈಲೇಬಲ್ ಇದೆ. ಈಗ 5 ಮನೆ. ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಕಂಪ್ಲೀಟ್ ಆಗಿ? ಇನ್ನೊಂದು 2 ಮಂತ್ಸ್ ಅಲ್ಲಿ ರೆಡಿ ಆಗುತ್ತೆ. 2 ತಿಂಗಳ ರೆಡಿ ಆಗುತ್ತೆ. ಈಗ ಪ್ರೆಸೆಂಟ್ 1 ಮನೆ ಅಂತೂ ರೆಡಿ ಇದೆ, ಆಕ್ಯುಪೈ ಆಗ್ಬೋದು. ಇನ್ನೊಂದು 2 ತಿಂಗಳಿಗೆ 5 ಮನೆನೂ ರೆಡಿ ಆಗುತ್ತೆ. ನೋಡ್ಕೊಂಡ್ ಬರೋಣ ಮನೆ ಆಗಾದ್ರೆ. ಸೊ ವೀಕ್ಷಕರೇ, ಫಸ್ಟ್ ಒಂದು ಹೋಮ್ ಟೂರ್ ಕೊಟ್ಬಿಡ್ತೀವಿ. ತದನಂತರ ಪ್ರೈಸಿಂಗ್ ಯಾವ ತರ ಇರುತ್ತೆ, ಅಗ್ರಿಮೆಂಟ್ ಯಾವ ತರ ಮಾಡ್ಕೋಬಹುದು, ಕಂಪ್ಲೀಟ್ ಮಾಹಿತಿಯನ್ನ ಸರ್ ಕಡೆಯಿಂದ ತಗೊಂಬರೋಣ. ಫಸ್ಟ್ ಮನೆ ನೋಡಿ, ಮನೆಯ ಕ್ವಾಲಿಟಿ ನೋಡಿ. ಓಕೆನಾ? ಬನ್ನಿ ಸರ್, ಮನೆ ನೋಡ್ಕೊಂಡ್ ಬರೋಣ ಬನ್ನಿ. ಸರ್ ಮೊದಲನೇದಾಗಿ ಇವೆಲ್ಲ ಯಾವ ಫೇಸಿಂಗ್ ಬರುತ್ತೆ ಸರ್ ಇದು? ಸರ್ ಇವೆಲ್ಲ ವೆಸ್ಟ್ ಫೇಸಿಂಗ್ ಸೈಟು. ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ನಂದಿ ಬಾಗ್ಲು ಅಂತ ಕರೀತಾರೆ. ಈ ರೋಡ್ ಇದೆ ಅಲ್ಲ, ಇದೆಷ್ಟಾಗ್ಲ ಅಪ್ರೋಚಿಂಗ್ ರೋಡ್? ಇದು 25 ಫೀಟ್ ಅಪ್ರೋಚಿಂಗ್ ರೋಡ್ ಇದೆ. ಆಮೇಲೆ ಕಾಮನ್ ಬೇಸಿಕ್ ಕಮ್ಯುನಿಟೀಸ್ ಅಂತ ವಾಟರ್, ಸಿವೇಜ್, ಪವರ್, ಡ್ರೈನೇಜ್ ಏನೇನು ವ್ಯವಸ್ಥೆ ಎಲ್ಲ ಹೇಳ್ತಾರಲ್ಲ ಸರ್, ಅವೆಲ್ಲ ಇದೆಯಾ? ಅವಕ್ಕೆಲ್ಲ ವ್ಯವಸ್ಥೆ ಇದೆಯಾ ಅಂತ ನಾನು ವ್ಯವಸ್ಥೆ ಇದೆ. ಆಲ್ರೆಡಿ ವಾಟರ್ ಕನೆಕ್ಷನ್ ಗೆ ನಮ್ದು ಬೋರ್ ಇದೆ. ಸೊ ಈ ನಮ್ಮ ವೆಂಟೇಜ್ ಹೋಮ್ಸ್ ಇಂದಾನೆ ಬೋರ್ ಪ್ರೊವೈಡ್ ಮಾಡಿದ್ದೇವೆ. ಸೊ ಎಲ್ಲಾ ಮನೆಗೂ ಬೋರ್ ಕನೆಕ್ಷನ್ ಇದೆ. ಸೊ ಕುಡಿಯೋ ನೀರಿಗೆ ಕೊರತೆ ಇಲ್ಲ. ಒಂದು ಎಲ್ಲಾ ಮನೆಗೆ ಇಂಡಿವಿಜುವಲ್ ಪಿಟ್ಸ್ ಇದೆ. ಇಲ್ಲಿ ಕಾಣುತ್ತೆ ನೋಡಿ ಪಿಟ್ಸ್. ಸೊ ಇದು ಎಲ್ಲ ಮನೆಗೂ ಪಿಟ್ಸ್ ಬರ್ತದೆ. ಸೊ ಆಲ್ಮೋಸ್ಟ್ ಡ್ರೈನೇಜ್ ಸಿಸ್ಟಮಿಗೆ ಇದಿದೆ. ಹಾಗೆ ನಾವು ಚರಂಡಿ ಮಾಡಿದ್ದೇವೆ ರೈನ್ ವಾಟರ್ಗೆ. ಇದಕ್ಕೆ ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಇದು ಈ ರೋಡ್ ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ? ಇದು ಹೋಗಿ ಮೇನ್ ರೋಡ್ ಸಿಲ್ವೆಪುರಗೆ ಮೀಟ್ ಆಗುತ್ತೆ. ಇಲ್ಲಿಂದ ಹಿಂಗ್ ಹೋದ್ರೆ ಇದೆಲ್ಲ ಲೇಔಟ್ ಹಿಂದ್ಗಡೆನು ಸಿಲ್ವೆಪುರಗೆ ಟಚ್ ಆಗುತ್ತೆ. ಇನ್ನು ಡೆವಲಪ್ ಆಗ್ಬೇಕಿದೆ, ಅದು ನಡೀತಾ ಇದೆ ಅಲ್ವಾ? ನಡೀತಾ ಇದೆ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಕರೆಂಟ್ ಎಲ್ಲ ಚೆನ್ನಾಗಿದೆಯಾ ಸರ್ ಇಲ್ಲಿ? ಪವರ್ ಕಟ್ ಏನಾದ್ರು ಸರ್ ನಿಮ್ಗೆ ಕಾಣ್ತಾ ಇದೆ ನೋಡಿ, ಈ ಟೈಮಿಂಗ್ ಅಲ್ಲಿ ಪವರ್ ಲೈಟ್ ಆನ್ ಇದೆ ಅಂದ್ರೆ ಟ್ವಿಸ್ಟೆಡ್ ಲೈನ್ ಕೊಟ್ಟಿದ್ದೀರಲ್ವಾ ಸರ್ ಇಲ್ಲಿ? ಸರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಓಕೆ. ಸೊ ಒಂಚೂರು ಎಲಿವೇಶನ್ ಕೊಟ್ಬಿಡೋಣ ಫ್ರಂಟ್. ಎಸ್ ಸರ್, ನೋಡಿ ಹೇಳಿ ಸರ್. ಎಲಿವೇಶನ್ ನಾವು ನೀಟಾಗಿ ಸಿಂಪಲ್ ಆಗಿ, ಅದ್ವಾರಿಯಾಗೂ ಮಾಡಿಲ್ಲ. ಅದು ಕಾಂಟೆಂಪ್ಟರಿ ಡಿಸೈನ್ ಹೇಳ್ತೇವಲ್ಲ, ಅದ್ರನ್ನೇ ನಾವು ಇದು ಮಾಡಿದ್ದೇವೆ. ಇದು ನಂದು ನಿಮ್ಗೆಂತೂ ಗೊತ್ತಿರ್ಬೇಕು, ನಂದಂತೂ ಇದೇ ಸ್ಪೆಷಾಲಿಟಿ ಡಿಸೈನ್ಸ್ ಅಲ್ಲಿ. ಸಿಂಪಲ್ ಬಟ್ ಎಲಿಗೆಂಟ್ ಇರಬೇಕು. ವೀಕ್ಷಕರೇ ನೋಡ್ಬೋದು, ಎಲ್ಲಾ ಮನೆಗಳು ಸೇಮ್ ಡಿಸೈನು. ಈ ತರ ನಾವು ಎಲ್ಲಿ ನೋಡಿದಾಗ ಗೊತ್ತಾ ಸರ್? ಯೂಶಲಿ ಲಂಡನ್ ಅಲ್ಲಿ ಆಕ್ಚುಲಿ ನೀವು ನೋಡಿರ್ಬೋದು. ಇಂಗ್ಲೆಂಡ್ ಅಲ್ಲೆಲ್ಲ ಈ ತರನೇ. ಆಮೇಲೆ ನಾವು ಮನೆಗೆ ಬಂದಾಗ ನಾವು ಕಂಪ್ಲೀಟ್ ಫೋಲ್ಡೇಬಲ್ ಡೋರ್ಸ್ ಕೊಟ್ಟಿದ್ದೇವೆ. ಗೇಟ್ ಅನ್ನ ಕೊಟ್ಟಿದ್ದೇವೆ. ಸೊ ನಿಮ್ಮ ಕಾರ್ ಈಸಿಯಾಗಿ ಒಳಗೆ ಹೋಗ್ಬೇಕು, ಕಂಪ್ಲೀಟ್ ಓಪನ್ ಆಗಿಬಿಡ್ತದೆ ಸರ್. ಓಹೋ, ನೋಡಿ ಒಂದು ಸ್ಕಾರ್ಪಿಯೋ ಆಗ್ಬೋದು ಒಳಗಡೆ ಸರ್. ಸ್ಕಾರ್ಪಿಯೋ, ಒಂದು ಚಿಕ್ಕ ಕಾರು, ಎರಡು ಹಾಕ್ಬೋದಾ? ಎರಡು ಹಾಕ್ಬೋದು, ಪ್ಲಸ್ 2 ಬೈಕ್ಸ್. ಇಲ್ಲಿ ನಮ್ಮ ಸಾರ್ದೆ ಒಂದು ಜೈಲೋ ಇದೆ, ಆರಾಮಾಗಿ ಜೈಲೋ ಹಾಕ್ಬೋದು ಸರ್. ನಾನು ಅದು ಕ್ಯಾಲ್ಕುಲೇಟ್ ಮಾಡಿದ್ದು. ಹೌದಾ? ಇಲ್ಲಿ ಜೈಲೋ ನಿಂತ್ಕೊಳ್ಳುತ್ತೆ, ಇಲ್ಲಿ ನಮ್ದು ಕಾಮೆಟ್ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ಒಂದು 2 ಬೈಕ್ ಅಂತೂ ನೀವು ಆರಾಮಾಗಿ ನಿಲ್ಲಿಸ್ಕೋಬಹುದು ಸರ್. ಹಾಫ್ ಸೈಡ್ ಅಲ್ಲಿ ನಿಜವಾಗ್ಲೂ ಟೂ ಮಚ್ ಪಾರ್ಕಿಂಗ್ ಸರ್ ಇದೆ ಸರ್. ಈ ಪಾರ್ಕಿಂಗ್ ಸ್ಪೇಸ್ ಬಂದ್ಬಿಟ್ಟು ಹಿಂಗೆ ನಿಮ್ಗೆ 14 ಫೀಟ್ ಇದೆ. 14 by ಆಲ್ಮೋಸ್ಟ್ 18 ಫೀಟ್ ಇದೆ. 14 by 18. ಹೌದು, ನಾವು ಬೈಲಾಸ್ ಬಿಡ್ಬೇಕಲ್ಲ ಸರ್. 2 ಫೀಟ್ ಗ್ಯಾಪ್ ನೋಡಿ ಇಲ್ಲಿ ಬಿಟ್ಟಿದ್ದೇವೆ. ಸೊ ಒಂದ್ ಮನೆಯಿಂದ ಒಂದ್ ಮನೆ ಗ್ಯಾಪ್ ಇದೆ. ಗ್ಯಾಪ್ ಇದೆಯಾ? ಮೇಲೆ ನೋಡ್ಬೇಕು, ಕಂಪ್ಲೀಟ್ ಮೇಲೆ ನೋಡ್ಬೇಕು ನೋಡಿ. ಹೌದು ಸರ್. ಇಲ್ಲಿ ಯಾವ್ದು ಟಚ್ ಆಗಿಲ್ಲ, ಯಾವ್ದು ಟಚ್ ಅಲ್ಲ. ಹಾಗೆ ಕಮ್ ದಿಸ್ ಸೈಡ್ ಆಲ್ಸೋ ಇಲ್ಲೂ ಗ್ಯಾಪ್ ಇದೆ. ಈ ಗ್ಯಾಪ್ ತೋರಿಸ್ಬಿಡೋಣ. ಜನರಿಗೆ ಅದೇ ಕೇಳ್ತಾರೆ, ಇಂಡಿವಿಜುವಲಿಟಿ ಹೆಂಗ್ ಹೇಳ್ತೀರಾ ಅಂತ. ನೋಡಿ ಗ್ಯಾಪ್ ಇದೆ. ವೆರಿ ನೈಸ್ ಸರ್, ಸೂಪರ್. ಈ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಬರುತ್ತೆ ಸರ್? ರೋಡ್ ಲೆವೆಲ್ ಇಂದ ಈಗ ಪ್ರೆಸೆಂಟ್ 2 ಫೀಟ್ ಇದೆ ನಾವು.
ಸೊ ರೋಡ್ ಬಂದಾಗ ಆಲ್ಮೋಸ್ಟ್ 1 ಫೀಟ್ ಸಿಗುತ್ತೆ ನಮಗೆ. ಮತ್ತೆ ಇದಾಗುತ್ತೆ. ಹೌದು, ಕಾಂಕ್ರೀಟಿಂಗ್ ಆದಾಗ. ಯಾವಾಗ ಮಾಡ್ಕೊಡ್ತೀರಾ ಸರ್ ರೋಡ್ ಎಲ್ಲ? ಸರ್ ನಮ್ಮದು ಕಂಪ್ಲೀಟ್ ಈ ರೋ ಹೌಸಿಂಗು ಅಥವಾ ವಿಲಾ ನಮ್ಮದು ಕಂಪ್ಲೀಟ್ ಆದ ತಕ್ಷಣ ನಾವು ರೆಡಿ ಮಾಡಿಕೊಡ್ತೇವೆ. ಈಗ ಸದ್ಯಕ್ಕೆ WB ಹಾಕಿದ್ದೇವೆ. ಸೊ ಇನ್ನು ಅದ್ರ ಮೇಲೆ ಜಸ್ಟ್ ನಾವು ಟಾರ್ ಹಾಕೋದು ಒಂದೇ ಬ್ಯಾಲೆನ್ಸ್. ಅದೊಂದೇ ಬಾಕಿ. ಈಗ ಹಾಕಿದ್ರೆ ಮತ್ತೆ ಗಾಡಿ ಓಡಾಡ್ತೀವಿ. ಏನಂದ್ರೆ ಸರ್ ನಮ್ದೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಮ್ಮ ವೆಹಿಕಲ್ ಹಾಳು ಮಾಡ್ಬಿಡ್ತಾವೆ. ಕರೆಕ್ಟ್ ಆಗಿ ಹೇಳಿದ್ರೆ. ಕಲರ್ ತುಂಬಾ ಇಷ್ಟ ಆಯ್ತು ಸರ್, ಪೇಸ್ಟಲ್ ಕಲರ್ಸ್ ಹಾಕ್ಬಿಟ್ಟಿದ್ದೀರಾ ಸರ್. ಇದು ನನ್ನ ಫೇವ್ರೇಟ್ ಕಲರ್ ಸರ್. ನಾನು ಆಲ್ವೇಸ್ ಚೂಸ್ ವಿತ್ ಕ್ರೀಮ್, ವೈಟ್ ಅಂಡ್ ಈ ಟೈಪ್, ನಾಟ್ ಡಾರ್ಕ್ ನಾಟ್ ಲೈಟ್. ಎಸ್, ಒಂಥರ ಕ್ಲಾಸಿ ಆಗಿರಬೇಕು. ಸೊ ಇಲ್ಲಿ ಆಕ್ಚುಲಿ ನೋಡಬಹುದು ಮೀಟರ್ ಎಲ್ಲ ಬಂದ್ಬಿಟ್ಟಿದೆ ವೀಕ್ಷಕರೇ. ಸೊ ಇದು ಟೆಂಪರರಿನ ಪರ್ಮನೆಂಟ್ ಕರೆಕ್ಷನ್ ಸರ್? ಇದು ಪರ್ಮನೆಂಟ್ ಆಲ್ರೆಡಿ ಅಪ್ಲೈ ಆಗಿದೆ ಅಂಡ್ ಬಂದು ನೀವು ಬೇಕಂದ್ರೆ ಕೆಲವೊಂದು ಮನೆಗೆ ವಾಸನೂ ಇದ್ದಾರೆ. ಹೌದು, ವೆರಿ ನೈಸ್. ಆಮೇಲೆ ಇದು UPVC ವಿಂಡೋಸ್? ಹೌದು ಸರ್, UPVC ವಿಂಡೋಸ್ ನೋಡಿ ವೀಕ್ಷಕರೇ. ಓಕೆ, 10mm ಗ್ರಿಲ್. 10mm ಗ್ರಿಲ್ ಕೂಡ ಹಾಕಿದ್ದೀರಾ. ಬನ್ನಿ ಸರ್. ಆಮೇಲೆ ಇದು ಪಾರ್ಕಿಂಗ್ ಟೈಲ್ಸ್, ಇದು ಯಾವ್ದು? ಇದು ಎಷ್ಟಾಗುತ್ತೆ ಸರ್? ಇದು ಪಾರ್ಕಿಂಗ್ ಟೈಲ್ಸ್ ಬಂದ್ಬಿಟ್ಟು 1x1 ಟೈಲ್ಸ್. 1x1 ಇದು ಅರೌಂಡ್ ಒಂದು 40 ರೂಪೀಸ್ ಇರ್ಬೋದು ಅಲ್ವಾ ಸರ್ ಇದು? ಎಸ್ ಸರ್. ಓಕೆ, ಬನ್ನಿ ಸರ್, ಫ್ರಂಟ್ ಎಂಟ್ರೆನ್ಸ್ಗೆ ಹೋಗ್ಬಿಡೋಣ ಸರ್. ಎಂಟ್ರೆನ್ಸ್ ತೋರಿಸ್ಬಿಡೋಣ ಬನ್ನಿ ಸರ್. ಡೋರು ಫಸ್ಟ್ ಫ್ರೇಮಿಗೆ ಹೋಗೋಣ. ಫ್ರೇಮ್ ಬಂದ್ಬಿಟ್ಟು ಟೀಕುಡ್ ಫ್ರೇಮು. ಓಕೆ. ಡೋರ್ ಬಂದ್ಬಿಟ್ಟು ಟೀಕುಡ್ ಡೋರ್. ಟೀಕುಡ್ ಡೋರ್ ವಿತ್ ಪಾಲಿಶ್ ಹಾಕ್ಬಿಟ್ಟಿದ್ದೀರಲ್ವಾ? ಹಾಂ ಸರ್, ಪಾಲಿಶ್. ಓಕೆ, ಓಪನ್ ಮಾಡಿ ಸರ್. ಸೊ ಸ್ವಲ್ಪ ಹೈಟ್ ತೊಗೊಂಡಿದ್ದೀರಾ ಇಲ್ಲಿಂದ? ಇದು ಹೌದು ಸರ್, ಒಂದು 6 ಇಂಚಸ್ ಹೈಟ್ ಇರಲಿ ಅಂತ ಮನೆ ಇರಲಿ ಅಂತ ಇದು ಮಾಡಿದ್ದೀರಾ. ಓಕೆ, ಬನ್ನಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಇದು ವಾಟ್ ಇಸ್ ದಿಸ್ ಪೋರ್ಷನ್, ಏನಂತ ಕರೀತಾರೆ? ಇದು ನಾನು ಸ್ಟುಡಿಯೋ ರೂಮ್ ಅಂತ ಕನ್ಸಿಡರ್ ಮಾಡ್ತೇನೆ. ಯಾರು ಬಂದ್ರೆ ನೀಟಾಗಿ ಕುತ್ಕೊಂಡು ಓಕೆ, ಡಿಸ್ಕಷನ್ ರೂಮ್ ಯು ಕ್ಯಾನ್ ಸೇ. ಕೆಲವು ಜನರು ಡಾಕ್ಟರ್ಸು, ಇಂಜಿನಿಯರ್ಸ್, ಆರ್ಕಿಟೆಕ್ಟ್, ದೇ ಕ್ಯಾನ್ ಯೂಸ್ ಆಸ್ ಗೆಸ್ಟ್. ಯಾರು ಬಂದ್ರೆ ಜಸ್ಟ್ ಸ್ಟಡಿ ರೂಮ್ ಟೈಪ್ ಯೂಸ್ ಮಾಡ್ಬೋದು, ಡಿಸ್ಕಷನ್ ತರ ಮಾಡಬಹುದು, ಮೀಟಿಂಗ್ಸ್ ತರ. ಸೊ ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದೀರಾ? ರೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದೇವೆ, 2x4. 2x4 ಎಲ್ಲ ಮನೆಗಳಿಗೂ ಒಂದೇ ತರ ಇರುತ್ತಾ? ಬೇರೆ ಇಲ್ಲ, ಎಲ್ಲ ಮನೆಗೂ ಡಿಫ್ರೆಂಟ್ ಸೆಕ್ಷನ್ಸ್ ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದೇವೆ. ಬೇರೆ ಕಲರ್ ಟೈಲ್ಸ್ ಕೊಟ್ಟಿದ್ದೇವೆ. ಇವನ್ ಪಾರ್ಕಿಂಗ್ ಆಲ್ಸೋ. ಓಕೆ, ಸೊ ದಿಸ್ ಟಿವಿ ಯೂನಿಟ್ಸ್ ಎಲ್ಲ ಕಡೆ ಬರುತ್ತಾ ಸರ್? ಎಲ್ಲ ಕಡೆ ಇದೇ ಟೈಪ್ ಆಫ್ ಟಿವಿ ಯೂನಿಟ್ ಕೊಟ್ಟಿದ್ದೇವೆ. ಬೇಕಂದ್ರೆ ಇದು ಇಲ್ಲಿ ಕುತ್ಕೊಂಡೆ ಅವರು ಹಾಲ್ ಟೈಪ್ ಯೂಸ್ ಮಾಡಬಹುದು, ಇದು ಮಾಡಬಹುದು, ಅದು ವರ್ಕಿಂಗ್ ಟೇಬಲ್ ಆಗಿ ಯೂಸ್ ಮಾಡಬಹುದು. ಕರೆಕ್ಟ್ ಆಗಿ ಎನಿಥಿಂಗ್. ಓಕೆ, ಇಲ್ಲಿ ಒಂದು ವಾಶ್ರೂಮ್ ಟೈಪ್ ಕೊಟ್ಟಿದ್ದೇವೆ. ಪೌಡರ್ ರೂಮ್ ಅನ್ಬೋದು, ಪೌಡರ್ ರೂಮ್ ಅಂತ ಹೇಳ್ಬೋದು. ಇದರಲ್ಲಿ ಮೇನ್ ಅಂದ್ರೆ ದೇ ಕ್ಯಾನ್ ಯೂಸ್ ಎಸ್ ಅ ವಾಶ್ರೂಮ್, ಪೌಡರ್ ರೂಮ್. ಅದರ್ವೈಸ್ ಯೂಟಿಲೈಸ್ ಮಾಡ್ಕೊಂಡು ಯುಟಿಲಿಟಿ ಟೈಪ್ ಯೂಸ್ ಮಾಡ್ಬೋದು. ಸೈಜ್ ಏನಿದೆ ಈ ಪೌಡರ್ ರೂಮ್? ಸರ್ ಇದು ಬಂದ್ಬಿಟ್ಟು 3.5 by 6 ಫೀಟ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಸರ್ ಫಿಟ್ಟಿಂಗ್ಸ್ ನಾವು ಬಂದಾಗ ಮಾರ್ವೆಲ್ ಅಂತ ನಮ್ಮ ಕಂಪನಿ ಜೊತೆ ಟೈ ಅಪ್ ಆಗಿದ್ದಾರೆ. ಮಾರ್ವೆಲ್ ಅಂತ ಸರ್. 5 years ವಾರಂಟಿ ಇದೆ ಅದಕ್ಕೆ. WPC ಡೋರ್ ಕೊಟ್ಟಿದ್ದೇವೆ ಸರ್. ಎಲ್ಲರೂ PVC ಕೊಟ್ರೆ ನಾವು WPC ಡೋರ್ ಕೊಡೋದು. ಎಸ್ ಸರ್. ಹೇಗಿದೆ ನೋಡಿ, ಚೆನ್ನಾಗಿದೆ ಸರ್. ವಾಟರ್ ಪ್ರೂಫ್ ಇರುತ್ತೆ, ಲೈಫ್ ಬರುತ್ತೆ. ಈ ಕಡೆ ಬಂದ್ರೆ ನಮ್ದು ಅದೇ ಅಂದಲ್ಲ ಮ್ಯಾಜಿಕ್, ಗ್ರಿಲ್ ಡೋರು. ಓಕೆ, ವಿತ್ ಸ್ಲೈಡಿಂಗ್ ವಿಂಡೋ. UPVC ಸ್ಲೈಡಿಂಗ್ ನೋಡಿ, ಹೆವಿ ಇದೆ ಸರ್ ನಮ್ಮ ಅಲ್ವಾ? ಹೌದು ನೋಡಿ ವೀಕ್ಷಕರೇ, ಜಾಸ್ತಿನೇ ಹೆವಿ ಇದೆ ಸರ್ ಇದು. ಮತ್ತೆ ವಿತ್ 2.5 ಟ್ರ್ಯಾಕ್ ಅಲ್ವಾ ಸರ್? 2.5 ಟ್ರ್ಯಾಕ್. ನೋಡಿ ವೀಕ್ಷಕರೇ, ಮಸ್ಕಿಟೋ ಮೆಶ್ ಕೂಡ ಬರುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಓಪನ್ ಏರಿಯಾ ಅಲ್ವಾ ಪಕ್ಕದಲ್ಲಿ, ಅದಕ್ಕೋಸ್ಕರ ನೋಡಿ. ಹಾಗೆ ಹಿಂದ್ಗಡೆ ನಾವು 2 feet ಜಾಗ ಬಿಟ್ಟಿದ್ದೇವೆ. ಹಾಗೆ ನಮ್ದು ಒಂದು ಸಂಪ್ ಇದೆ. ಸಂಪ್ ಎಷ್ಟು ಲೀಟರ್ ಸಂಪ್ ಇದೆ ಸರ್ ಇಲ್ಲಿ? ಸರ್ ನಮ್ದು 15,000 ಲೀಟರ್ ಸಂಪ್ ಕೊಟ್ಟಿದ್ದೇವೆ. 15,000 ಲೀಟರ್? ಹೌದು. ಇಲ್ಲಿ ಗ್ಯಾಸ್ ಹಾಕೊಳ್ಳೋದಕ್ಕೂ ಪ್ರೊವಿಷನ್ ಕೊಟ್ಬಿಡಿ ಸರ್. ಆಲ್ರೆಡಿ ಕೊಟ್ಟಿದ್ದೇವೆ ನೋಡಿ, ಗ್ಯಾಸ್ ಲೈನ್ ಕೂಡ ಇದೆ. ಬರೋದಿಲ್ಲ, ಗ್ಯಾಸ್ ಇಲ್ಲೇ ಇಟ್ಕೊಬಿಡ್ಬೋದು ಕೆಳಗಿಂದಾನೆ. ಹೌದು, ವೆರಿ ನೈಸ್. ನೋಡಿ ವೀಕ್ಷಕರೇ, ಓಕೆ ಸರ್. ಆಮೇಲೆ ಫರ್ನಿಶ್ಡ್ ಅಂತ ಹೇಳಿದ್ರೆ ಇದು ಫರ್ನಿಶಿಂಗ್ ಸರ್. ಇಲ್ಲಿ ನಾವು ಒಂದು ಸೋಫಾ ಕೊಡ್ತಾ ಇದ್ದೇವೆ, ಒಂದು ಟಿವಿ ಸೆಟ್ಔಟ್ ಕೊಡ್ತಾ ಇದ್ದೇವೆ, ಸೆಟಪ್ ಕಂಪ್ಲೀಟ್ಲಿ. ಆಮೇಲೆ ಬನ್ನಿ ಈ ಕಡೆ, ಇನ್ನೊಂದು ಮಜಾ ಇದೆ. UPS ಕೊಡ್ತಾ ಇದ್ದೇವೆ. UPS ಕೊಡ್ತೀರಾ? ತಗೊಳ್ಳಿ ಮತ್ತೆ. ಸೊ ನೀವು ಹೇಳಿದ್ದು ಸರಿ ಸರ್, ಶೂಟಿಗೆ ತಗೊಂಡು ಬಂದ್ರೆ ಆಯ್ತು ಅಷ್ಟೇ. UPS ಕೊಟ್ಟಿದ್ದೇವೆ, ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ, ಇದ್ರೊಳಗಡೆ ಕೂಡ ಜಾಗ ಇದೆ, ಸ್ಟೋರೇಜ್ ಮಾಡಕ್ಕೆ ಸ್ಪೇಸ್ ಇಟ್ಟಿದ್ದೇವೆ. ನೋಡಿದ್ರ UPS ಅಲ್ವಾ ಸರ್? ಏನು ಸರ್, ಒನ್ ಟೈಮ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಹೌದು. ಓಕೆ, ಇಲ್ಲೊಂದು ಸೋಫಾನು ಕೂಡ ಬರ್ತಾ ಇದೆ. ಹೌದು ಸರ್. ಸರ್ ಇದು ಕಾಮನ್ ಸೋಫಾ ತರ ಕಾಣ್ತಾ ಇದೆ ಸರ್. ಇದರ ಒಂದು ಸ್ಪೆಷಾಲಿಟಿ ಇದೆ. ಇದು ಸೋಫಾ ಕಮ್ ಬೆಡ್, ಸ್ಟುಡಿಯೋ ರೂಮ್ ಅಲ್ಲ. ಒಂದೇ ನಿಮಿಷ ನೋಡಿ. ಓಹೋ, ಇಲ್ಲೇ ಮಲ್ಕೋಬಹುದು ಸರ್ ಒಬ್ರು ಹಂಗಾದ್ರೆ? ಹೌದು, ಸ್ಟುಡಿಯೋ ರೂಮು. ಯಾರು ಎಕ್ಸ್ಟ್ರಾ ಗೆಸ್ಟ್ ಬಂದ್ರೆ ಅವ್ರಿಗೆ ಇಲ್ಲೇ ಮಲ್ಸ್ಬೋದು. ಒಂದು ಕ್ವೀನ್ ಸೈಜ್ ಬೆಡ್ ಆಗೋಯ್ತಲ್ಲ ಸರ್ ಇದು? ಹೌದು ಸರ್. ನೋಡಿ ವೀಕ್ಷಕರೇ, ಈ ಕಡೆ ಹಾಕ್ಬಿಡಿ ಸರ್ ಅದು. ಎಸ್ ಸರ್.
ನೋಡಿ ಈ ಥರ ಜಾಯಿನ್ ಮಾಡಿಬಿಟ್ರೆ ಸರ್ ಇಲ್ಲೊಂದು ಒಳ್ಳೆ ಟಿವಿ ಇಟ್ಕೊಂಡು ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸರ್ ಇದು. ನೋಡಿ ಅದು ವೆರಿ ನೈಸ್. ಸ್ಟೇರ್ ಕೇಸ್ ಹೇಳಿ ಎಷ್ಟು ದೊಡ್ಡದಾಗಿದೆ? ಸ್ಟೇರ್ ಕೇಸ್ ನಮ್ಮದು 2.5 feet ಇದೆ ಸ್ಟೇರ್ ಕೇಸು. 2.5 feet. ವಿತ್ ಗ್ರನೈಟ್. ಎಷ್ಟು ಸರ್ ಇದು ಕಾಸ್ಟ್ ಆಗಿರ್ಬೋದು ಗ್ರನೈಟ್? ಸರ್ ಗ್ರನೈಟ್ ಬಂದ್ಬಿಟ್ಟು ನಾವು ಇರೋದನ್ನು ಹೇಳ್ತೇವೆ 75 rupees ಗ್ರನೈಟ್ ನಮ್ಮದು. 75. ಹೌದು. ಓಕೆ 2.5 feet ಅಲ್ವಾ ಇದು? 2.5 feet. ಸೊ MS ರೇಲಿಂಗು ಸರ್ ಎಲ್ಲರೂ SS ಇಡ್ತಾರೆ, ಬಟ್ ನಾವು ಒಂದ್ ಸ್ವಲ್ಪ ಇಂಡಿವಿಜುವಲ್ ಮಾಡೋಣಲ್ಲ ಅಲ್ವಾ? MS ಅಲ್ಲೇ ಡಿಸೈನ್ ಕೊಡೋಣ. ಮೇಲೆ ಬರ್ತಾ ಇದ್ದಂಗೆ ಫಸ್ಟ್ ನಾನು ಸ್ವಿಚ್ ಬೋರ್ಡ್ ನೋಡಿದೆ. ಯಾವುದು ಸ್ವಿಚ್ ಬೋರ್ಡ್? ಸರ್ GM ಸ್ವಿಚ್ ಬೋರ್ಡ್ಸ್. GM ಹಾಕಿದ್ದೀರಾ? GM ಕಂಪನಿ ಸ್ವಿಚ್ ಬೋರ್ಡ್ಸ್. ಓಕೆ ಇದ್ರಲ್ಲೂ ಕ್ವಾಲಿಟಿ ಇದೆ ಅಲ್ವಾ? ಎಲ್ಲ ಕ್ವಾಲಿಟಿನೂ ಇದೆ. ಓಕೆ ಓಕೆ ಓಕೆ. ಆಮೇಲೆ ಎಷ್ಟು ಲೈಟ್ಸ್ಗಳು ಕೊಟ್ಟಿರ್ಬೋದು? 80 ಲೈಟ್ ಇದೆ ಮನೆಗೆ. 80 ಲೈಟ್ಸ್? 80 ಲೈಟ್ಸ್ ಕೊಟ್ಟಿದ್ದೇವೆ ನೋಡಿ, ಎಲ್ಲ ಕಂಪ್ಲೀಟ್ 80 ಲೈಟ್ಸ್. ಸೂಪರ್ ಸರ್. ಇಲ್ಲಿ ಮೇಲೆ ಬರ್ತಿದ್ದಂಗೆ ಏನು ಪೋರ್ಷನ್ಸ್ ಬರುತ್ತೆ? ಸರ್ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಆ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸರ್ ನಾವು ಬರ್ತಾ ಇದ್ದಾಗೆ ನಮ್ದು ಸೌತ್ ಈಸ್ಟ್ ಕಾರ್ನರ್. ಓಕೆ. ಏನು ಹೇಳ್ತೇವೆ ನಾವು? ಅಗ್ನಿಮೂಲೆ. ಅಗ್ನಿಮೂಲೆಯಲ್ಲಿ ಕಂಪ್ಲೀಟ್ ಫರ್ನಿಶ್ಡ್ ಇದೆ. ಓಕೆ ಕಂಪ್ಲೀಟು. ಎಷ್ಟು ದೊಡ್ಡ ಕಿಚನ್ ಇದು? ಸೈಜ್ ಏನು ಕಿಚನ್? ಕಿಚನ್ ಸೈಜ್ ಬಂದ್ಬಿಟ್ಟು 8x10 ಇದೆ. ಹೀಗೆ 8 ಹೀಗೆ 8 ಹೀಗೆ 10. ಏನೇನು ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ? ಸರ್ ಕಂಪ್ಲೀಟ್ ವಾರ್ಡ್ರೋಬ್ ಯೂನಿಟ್ ಇದೆ ನೋಡಿ, ಕಿಚನ್ ವಾರ್ಡ್ರೋಬ್. ಲಾಫ್ಟ್ ಕೊಡ್ತಾ ಇದ್ದೇವೆ, ಫುಲ್ ಲಾಫ್ಟ್ ಯೂನಿಟ್. ಓಪನ್ ನೋಡಿ, ಹೀಗೆ ಸೆಲ್ಫ್ ಬರ್ತದೆ. ನನ್ನ ಹೈಟ್ ಕಡಿಮೆ ಇದೆ, ಮೇಲೆ ಆಗೋದು. ಓಕೆ ನಮ್ದು ಹೈಟ್ ಕಮ್ಮಿನೇ ಬಿಡಿ. ಪ್ಲಸ್ 4 ಬರ್ನರ್ ಸ್ಟವ್ ಇದು ಕೊಡ್ತೀವಿ. ಹಾಬ್ ಕೊಡ್ತೀವಿ. ಮತ್ತೆ ಬ್ಲೋ ಹಾಟ್ ಇಂದ 4 ಬರ್ನರ್ ಸ್ಟವ್ ಕೊಡ್ತಾ ಇದೆ. ಸರ್ ಚಾಲು ಇದೆ, ಬರೀ ಗ್ಯಾಸ್ ಕನೆಕ್ಷನ್ ಬೇಕು. ಆಮೇಲೆ ಬ್ಲೋ ಹಾಟ್ ಚಿಮ್ನಿ ಅಲ್ಲ ನಿಮ್ಮ ವಿತ್ ಸೆನ್ಸರ್ ಸಿಸ್ಟಮ್ ನೋಡಿ, ಆನ್ ಮಾಡೋದು ಆಫ್ ಮಾಡೋದು ಜಸ್ಟ್ ಟಚ್ ಅಷ್ಟೇ ನೋಡಿ. ಆಫ್ ಮಾಡಿ ಸರ್, ಆಫ್ ಮಾಡಿ. ಓಕೆ. ಸೊ ವೀಕ್ಷಕರ, ಮನೆ ಅಷ್ಟೇ ಅಲ್ಲ, ನಿಮಗೆ ಸ್ಟವ್, ಚಿಮ್ನಿ, ಕ್ಯಾಬಿನೆಟ್ಸ್ ನೋಡಿ, ಲಾಫ್ಟ್ ನೋಡಿ, ಕ್ಯಾಬಿನೆಟ್ಸ್ ಸಾಫ್ಟ್ ಕ್ಲೋಸಿಂಗ್, ಕಟ್ಲರಿ ಯೂನಿಟ್. ಆಮೇಲೆ ನೋಡಿ ಟ್ರಾಲಿ ಯೂನಿಟ್, ಪ್ಲೇಟ್ ಯೂನಿಟ್ ನೋಡಿ, ಕಂಪ್ಲೀಟ್ ನಾವು ಸಾಫ್ಟ್ ಟಚ್ ಕೊಟ್ಟಿದ್ದೇವೆ ನೋಡಿ. ಓಕೆ. ಪ್ಲಸ್ ಪ್ಯಾಂಟ್ರಿ ಕೊಟ್ಟಿದ್ದೇವೆ. ಈ ಕಡೆ ಫ್ರಿಡ್ಜ್. ಇಲ್ಲಿ ಫ್ರಿಡ್ಜ್ ಇಡಕ್ಕೆ ದಯವಿಟ್ಟು ಫ್ರಿಡ್ಜ್ ಕೇಳಬೇಡಿ, ಅದು ಕೊಟ್ಟಿಲ್ಲ. ಫ್ರಿಡ್ಜ್ ಕೊಟ್ಟಿಲ್ಲ, ಜಾಗ ಕೊಟ್ಟಿದ್ದೇವೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಪ್ಯಾಂಟ್ರಿ ಯೂನಿಟ್ ಕಂಪ್ಲೀಟ್ ಪ್ಯಾಂಟ್ರಿ ಕೊಡ್ತೀರಾ? ಕೊಡ್ತಾ ಇದ್ದೇವೆ. ಏನೇನ್ ಬೇಕು ವೀಕ್ಷಕ? ಇನ್ನೊಂದು ಏನಂದ್ರೆ ಈಚ್ ಮನೆದು ಇಂಟೀರಿಯರ್ ಡಿಫ್ರೆಂಟ್ ಕಲರ್ ಇದೆ. ನಾವು ಆಸ್ ಪರ್ ಅವರ್ ಟೈಲ್ಗೆ ಮ್ಯಾಚ್ ಆಗುವಂಗೆ ಕೊಟ್ಟಿದ್ದೇವೆ. ಸೊ ಇದೇ ಸೇಮ್ ಒಂದೇ ಕಲರ್ ಹೋಗೋದಿಲ್ಲ, ಈಚ್ ಮನೆಗೆ ಡಿಫ್ರೆಂಟ್ ನೋಡಿ ವೀಕ್ಷಕರೇ. ಆಮೇಲೆ ಇದೆ ನಮಗೆ ವಾಟರ್, ಇದಕ್ಕೆ ಪ್ಯೂರಿಫೈಯರ್ ಜಾಗ ಕೊಟ್ಟಿದ್ದೇವೆ. ಪ್ಲಸ್ ಇಲ್ಲಿ ಸಿಂಕ್ ಕೊಟ್ಟಿದ್ದೇವೆ, ಕ್ವಾರ್ಟ್ಸ್ ಸಿಂಕ್ ಕೊಟ್ಟಿದ್ದೇವೆ, ಗ್ರನೈಟು ನೋಡಿ ವೀಕ್ಷಕರೇ. ಸ್ವಲ್ಪ ಅದರಲ್ಲಿ ಫಿನಿಶ್ ಬರುತ್ತೆ. ಹೌದು. ಸೊ ಇಲ್ಲಿ ಕೂಡ ನಿಮಗೆ ಎದುರುಗಡೆ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕೊಟ್ಬಿಟ್ಟಿದೆ. ಹೌದು. ಪ್ಲಸ್ ಮೂವೇಬಲ್ ಕಿಚನ್ ಸಿಂಕ್ ಟ್ಯಾಪ್ ಅನ್ನು ಕೂಡ ಕೊಟ್ಟಿದ್ದೀರಾ ಸರ್. ಎಲ್ಲ ಬ್ರ್ಯಾಂಡೆಡ್ ಸರ್, ಎವ್ರಿಥಿಂಗ್. ಮಾರ್ವೆಲ್ ಇಂದ ನಾವು ಡೈರೆಕ್ಟ್ ಆಗಿ ಟೈ ಅಪ್ ಇದ್ದೇವೆ. ವಿ ಆರ್ ಗಿವಿಂಗ್ ಎವ್ರಿ ಬ್ರ್ಯಾಂಡ್. ನೋಡಿ ಸರ್, ನೋಡಿ ಇಲ್ಲಿ ಪಾರ್ಟೇಷನ್ ಡಿಸೈನ್ ಕೊಟ್ಟಿದ್ದೀರಲ್ವಾ? ಹೌದು. ಇಲ್ಲಿ ಸ್ವಲ್ಪ ನಿಮಗೆ ವುಡ್ ಅಲ್ಲಿ ಬರುತ್ತೆ, ಇಲ್ಲಿ ನಿಮಗೆ ಆಕ್ಚುಲಿ ಇದು ಕಂಟಿನ್ಯೂಟಿ. ಹೌದು, ಸ್ಟೀಲ್ದು ಇದು ಆಕ್ಚುಲಿ ಇದು ಲುಕ್ ನಾವು ಗ್ರಿಲ್ ಕೊಟ್ಟಿದ್ವಿ. ಈಗ ನೋಡಿ, ಕೆಲವೊಂದು ಹಳೆ ಮನೆಯಲ್ಲಿ ಗ್ರಿಲ್ ಲುಕ್ ಇರ್ತದೆ, ಬೆತ್ತಿ ಹತ್ತುವಾಗ ಕಾಣುತ್ತೆ ನೋಡಿ, ಆ ಟೈಪ್ ಸ್ವಲ್ಪ ನಾವು ಕರ್ನಾಟಕನ ಯೂಸ್ ಮಾಡೋಣ ಹಿಡ್ದಂಗೆ, ಕರ್ನಾಟಕ ಡಿಸೈನ್ಸ್ ಅಲ್ವಾ ಇದು. ಇದು ಬಂದ್ಬಿಟ್ಟು ಡೈನಿಂಗ್ ಬಂದ್ಬಿಟ್ಟು 10x10 ಇದೆ ನಿಮಗೆ. 10x10 ಅದರಲ್ಲಿ ಕ್ರಾಕರಿ ಯೂನಿಟ್ ಇದೆ. ಇಲ್ಲಿ ಕ್ರಾಕರಿ ಕೊಟ್ಬಿಟ್ಟು ವೆರಿ ನೈಸ್. ಆಮೇಲೆ ಈ ಕಡೆ ವೆಂಟಿಲೇಷನ್ ಸಲುವಾಗಿ ನೋಡಿ, ಸೇಮ್ ಹೇಳಿದ್ನಲ್ಲ, ಗ್ರಿಲ್ ಕಮ್ ಡೋರ್ ಕಮ್ ವಿಂಡೋ ಪ್ಲಸ್ ಸ್ಲೈಡಿಂಗ್, ಒಂದು ಸ್ಮಾಲ್ ಬಾಲ್ಕನಿ ಪ್ಲಸ್ ಯುಟಿಲಿಟಿ. ಬನ್ನಿ ಒಳಗೆ ತೋರಿಸ್ಬಿಡ್ತೀನಿ ಸರ್. ಇಲ್ಲಿ ನೋಡಿ ವೀಕ್ಷಕರೇ, ಆರಾಮಾಗಿ ಮಳೆ ಬರೋ ಟೈಮಲ್ಲಿ ಎಂಜಾಯ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಸರ್. ಒಂದು ಟೀ ತಗೊಂಡು ಆಚೆ ಕುತ್ಕೊಂಡು ಬಿಟ್ರೆ ಆಯ್ತು. ಪೀಸ್ ಆಫ್ ಮೈಂಡ್ ಅಂತೀರಾ? ಪೀಸ್ ಆಫ್ ಮೈಂಡ್. ಓಕೆ ಬನ್ನಿ ಸರ್, ಲಿವಿಂಗ್ ಸ್ಪೇಸ್ ತೋರಿಸ್ತೀವಿ ಇವಾಗ. ನಮಗೆ ಲಿವಿಂಗ್ ಸ್ಪೇಸ್ ಎಷ್ಟಿದೆ ಸರ್ ಸೈಜ್ ಇದು? ಲಿವಿಂಗ್ ಸ್ಪೇಸ್ ಬಂದ್ಬಿಟ್ಟು ನಮ್ಮದು ಆಲ್ಮೋಸ್ಟ್ 9.5 feet by 14 feet ವರೆಗೆ ಇದೆ. 14ಗೆ 9.5 ವರೆಗೆ ಇದೆ. ಇಲ್ಲಿರೋ ಕಾಣಿಸ್ತಾ ಇರೋದೆಲ್ಲ ಕೊಡ್ತೀರಾ ನಮಗೆ? ಸರ್ ಇದು ಕೊಡೋದಕ್ಕೆ ಇಟ್ಟಿರ್ತಾನೆ. ಓಕೆ, ಒಳ್ಳೆ ಜೋಕ್ ಆಗ್ತೀರಾ. ಹಂಗಲ್ಲ ಸರ್, ನೀವು ಆಮೇಲೆ ಮಾಡೆಲ್ ಹೌಸ್ ಅಂತ ಸರ್ ನಾವು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೆ, 75 lakhs ಇನ್ಕ್ಲೂಡ್ಸ್ ಎವ್ರಿಥಿಂಗ್ ವಾಟ್ ಎವರ್ ಯು ಸಿ ಇನ್ ದಿಸ್ ಹೌಸ್. ಓಕೆ, ಈ ತರ ಸೋಫಾ ಬರುತ್ತೆ.
ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ 1 2 3 4 5 ಸೆಟ್ 5 ಸೀಟರ್ ಸೋಫಾ ವಿತ್ ಸೆಂಟರ್ ಟೇಬಲ್. ಸೆಂಟರ್ ಟೇಬಲ್. ಓಕೆ, ಈ ಕಡೆ ಇದು ಟಿವಿ ಯೂನಿಟ್. ದೊಡ್ಡದಾಗಿರುವಂತ ಎಂಟೈರ್ ವಾಲ್ ಟು ವಾಲ್ ಟಿವಿ ಯೂನಿಟ್ ಅಲ್ಲ ಸರ್ ಇದು? ಸರ್ ಆಲ್ಮೋಸ್ಟ್ 75 ಇಂಚಸ್ ಹಾಕೋಬಹುದು ಇದರಲ್ಲಿ. ನೀವು ನಿಮ್ಮ ಇಷ್ಟ ಸರ್. ತುಂಬಾ ಚೆನ್ನಾಗಿದೆ ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಡ್ರಾವರ್ ಇದೆ, ತುಂಬಾನೇ ಇದೆ. ಸಾಫ್ಟ್ ಟಚ್ ಸರ್ ಅವರು, ಸಾಫ್ಟ್ ಕ್ಲೋಸ್. ಓಕೆ, ಸೊ ಇದು ನೋಡಿ ನಿಮ್ದು ಡೀಟೇಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ನಮಗೆ ಇದು ಬಾಲ್ಕನಿ ಕೊಟ್ಟಿದ್ದೇವೆ, ಲಾಂಗ್ ಯೂನಿಟ್ ಈ ಕಡೆ ಮತ್ತೆ ಬಾಲ್ಕನಿ ಬಂದಿದೆ. ಅಪೋಸಿಟ್ ಬಾಲ್ಕನಿ, ಅಲ್ಲೊಂದು ಬಾಲ್ಕನಿ ಬರುತ್ತೆ, ಇಲ್ಲೊಂದು ಬಾಲ್ಕನಿ ಬರುತ್ತೆ. ಟೋಟಲಿ ಓಪನ್ ಟೈಪ್ ಕೊಟ್ಟಿದ್ದೇವೆ ಬಾಲ್ಕನಿ. ಏನಾದ್ರು ನಿಮಗೆ ಲಗೇಜ್ ಏನಾದ್ರು ಮ್ಯಾಲಿಂದ ಡೈರೆಕ್ಟ್ ತರೋದಿದ್ರೆ ಯು ಕ್ಯಾನ್ ಕಮ್. ಇಲ್ಲೊಂದು ಸಿಟ್ಟಿಂಗ್ ಏರಿಯಾ. ಸೊ ನಾವು ಇಲ್ಲಿಂದ ಸೋಫಾ ಗಿಪ್ ಎಲ್ಲ ಹಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು. ಸೋಫಾ ಏನು ಟ್ರಾನ್ಸ್ಪೋರ್ಟ್ ಮಾಡಿ ಆಲ್ರೆಡಿ ಇದೆ ಅಲ್ಲ ಸರ್? ಸೋಫಾನೇ ಬೇಕಾಗಿಲ್ಲ ಆಕ್ಚುಲಿ. ಫ್ರಿಜ್ ಒಂದಿಲ್ಲ, ಫ್ರಿಜ್ ಒಂದು ಬೇಕಾದ್ರೆ ನೀವು ಇಲ್ಲೇ ಡೈರೆಕ್ಟ್ ಆಗಿ. ಹೌದು, ಮೇಲೆ ನೋಡಿ ಆಲ್ ಲೈಟ್ಸ್ ಹಾಕಿದ್ದೇವೆ. ಬಾಲ್ಕನಿಗೆಲ್ಲ ಲೈಟ್ಸ್ ಹಾಕೊಟ್ಬಿಟ್ಟಿದ್ದೀರಾ? ಹೌದು. ಓಕೆ, ಸೊ ಲೈಟ್ಸ್ ಎಲ್ಲ ಹಾಕೊಟ್ಬಿಟ್ಟಿದ್ದೀರಾ? ಹೌದು. ಸೊ ಆಲ್ ದ ಲೈಟ್ಸ್ ಇನ್ಕ್ಲೂಡೆಡ್ ಅಲ್ಲ? ನೀವು ಹೇಳಿದ್ರಲ್ಲ ಸರ್ 80 ಲೈಟ್ ಹಾಕಿದ್ದೇವೆ ಸರ್. ಇನ್ನೇನು ಬೇಕು? GM ಕಂಪನಿ ಸರ್ ಲೈಟ್ಸ್, ಎವ್ರಿಥಿಂಗ್ GM ಎಲ್ಲ ಬ್ರ್ಯಾಂಡ್. ಓಕೆ, ಪಾಪ ಜನರಿಗೆ ಒಳ್ಳೇದು ಕೊಡ್ಬೇಕು ಸರ್. ಸೊ ಪ್ಲಗ್ ಅಂಡ್ ಪ್ಲೇ ಅಲ್ವಾ? ಪ್ಲಗ್ ಅಂಡ್ ಪ್ಲೇ, ರೈಟ್ ಸರ್. ಈ ಕಡೆ ಬರೋ ವಾಶ್ರೂಮ್ ಸರ್ ಫಸ್ಟ್ ಇದು ಕಾಮನ್ ಸರ್. ವಾಶ್ರೂಮ್ ಇದು ಕಾಮನ್ ಟಾಯ್ಲೆಟ್. ನಾವು 9 ಫೀಟ್ ವರೆಗೆ ಕಂಪ್ಲೀಟ್ ಟೈಲಿಂಗ್ ಮಾಡಿದ್ದೇವೆ. 9 ಫೀಟ್ ವರೆಗೆ ಹಾಕಿದ್ದೀರಾ? ಹೌದು, ಕಂಪ್ಲೀಟ್ ಟೈಲಿಂಗ್, ಮಾರ್ವೆಲ್ ಫಿಟ್ಟಿಂಗ್ಸ್. ಇದು ಹಿಂಗ್ ಬಂದ್ಬಿಟ್ಟು 3 ಫೀಟ್ 5 ಇಂಚಸ್ ಬೈ 6 ಫೀಟ್ ಇದೆ ಟಾಯ್ಲೆಟ್. 3.5 ಗೆ 6 ಫೀಟ್ ಪ್ಲಸ್ ಎಲ್ಲಾ ಬಾತ್ರೂಮಿಗೆ ಡೈವರ್ಟರ್ ಕೊಟ್ಟಿದ್ದೇವೆ. ಓ, ಇಲ್ಲೆಲ್ಲ ಡೈವರ್ಟರ್ ಹಾಕಿದ್ದೀರಾ? ಅದು ಡೈವರ್ಟರ್ ಕೊಟ್ಟಿದ್ದೇವೆ. ಓಕೆ, SS ದಲ್ವಾ ಇದು? SS ಕಂಪ್ಲೀಟ್ ಮಾರ್ವೆಲ್ ಕಂಪನಿ ಇದು ಡೈವರ್ಟರ್ಸ್. ಚೆನ್ನಾಗಿದೆ ಸರ್. ಈ ಟೈಲ್ಸ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ವೆರಿ ನೈಸ್. ನಿಮ್ದೇನ ಅನ್ಸುತ್ತೆ ಚೂಸ್? ಸರ್, ನಮ್ದು ಆರ್ಕಿಟೆಕ್ಟರ್ ನೀವೇ ಅಲ್ವಾ? ಹಾಗಾಗಿ ಆಮೇಲೆ ಇದಕ್ಕೆ WPC ಡೋರ್ ಬೇರೆ. ಹೌದು, ಇದಕ್ಕೂ WPC ಡೋರ್. ನೋಡಿ ನಮ್ಮ ಬಾತ್ರೂಮ್ ಎಲ್ಲದಕ್ಕೂ WPC ಡೋರ್ಸ್. WPC ಡೋರು, WPC ಫ್ರೇಮ್ ಅಲ್ವಾ ಇದು? ಹೌದು, WPC ಡೋರು, WPC ಫ್ರೇಮ್. ಸೊ ಯಾವತ್ತೂ ಹಾಳಾಗ ಸೀನೇ ಇಲ್ಲ. ಓಕೆ, ಸೊ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಸರ್? ಸರ್, ಇಲ್ಲೊಂದು ಚಿಕ್ಕದಾಗಿ ಗೆಸ್ಟ್ ಬೆಡ್ರೂಮ್ ಮಾಡಿದ್ದೇವೆ. ಚಿಕ್ಕದಲ್ಲಿ ಸರ್ ಸಫಿಷಿಯಂಟ್ ಸರ್? ಸಫಿಷಿಯಂಟ್. ಸೈಜ್ 8x8. 8x8 ಇದು? 8x8 ಬೆಡ್ರೂಮ್ ಇದು. ಈ ಬೆಡ್ ಬರುತ್ತಾ? ಹೌದು ಸರ್. ಓ ಮೈ ಗಾಡ್. ಸೊ ಇದು ಕ್ವೀನ್ ಸೈಜ್ ಬೆಡ್? ಹೌದು. ಬೆಡ್ ಏನೋ ಕೊಡ್ತೀರಾ? ಮಲ್ಕೊಳ್ಳೋದಕ್ಕೆ ಮ್ಯಾಟ್ರೆಸ್ ಕೊಟ್ಟಿದ್ದೇವಲ್ಲ ಸರ್. ಇದು ಕೊಡ್ತೀರಾ ನೀವೇ? ಹೌದು, ಮತ್ತೆ ಕೊಟ್ಟಾಗಿದೆಯಲ್ಲ ಸರ್. ಬೇಡ ಅಂದ್ರೆ ನಿಮ್ಮ ಇಷ್ಟ. ಬೇಕು 100% ಬೇಕು. ವೀಕ್ಷಕರೇ ನೋಡಿ, ಆಲ್ಮೋಸ್ಟ್ 8 ಇಂಚಸ್ ನ ಒಂದು ಸ್ಪ್ರಿಂಗ್ ಮ್ಯಾಟ್ರೆಸ್ ಅನ್ನ ಇಲ್ಲಿ ಆಕ್ಚುಲಿ ನಿಮ್ಗೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಎಷ್ಟೋ ಜನ ಕಾಟ್ ಕೊಡೋದೇ ಕಷ್ಟ ಅಂತದ್ರಲ್ಲಿ ಇವರು ಮ್ಯಾಟ್ರೆಸ್ ಹಾಕೊಡ್ತಾ ಇದಾರೆ ಭಟ್ರು. ಮತ್ತೆ ಇದು ವಾರ್ಡ್ರೋಬ್. ಓಕೆ, ಒಂದು ಕಾಂಪ್ಯಾಕ್ಟ್ ವಾರ್ಡ್ರೋಬ್ ವಿತ್ ಲಾಫ್ಟರ್. ಸಫಿಷಿಯಂಟ್ ಸ್ಟೋರೇಜ್ ಇದೆ ಇಲ್ಲಿ. ಹೌದು. ಸೊ ಇಲ್ಲೂ ಬಾಲ್ಕನಿ ಬರುತ್ತಾ? ಹೌದು ಸರ್, ಎಲ್ಲಾ ಬೆಡ್ರೂಮ್ಸ್ಗೆ ಬಾಲ್ಕನಿ. ಒಂದು ಫ್ಲೋರ್ ಅಲ್ಲಿ ನಮಗೆ 3 ಬಾಲ್ಕನಿ ಸಿಗ್ತಲ್ಲ ಸರ್ ಇಲ್ಲಿ? ಇಲ್ಲ ಸರ್, ನಾವು ಒಂದು ಫ್ಲೋರ್ ಅಲ್ಲಿ ಎಲ್ಲಾ ಕಡೆ ಬಾಲ್ಕನಿ ಸರ್. ನನ್ನ ಮೇನ್ ಕಾನ್ಸೆಪ್ಟ್ ವೆಂಟಿಲೇಷನ್. ನಾಳೆ ಮನೆ ಕಟ್ಟರು ನಿಮ್ಗೆ ಗಾಳಿ ಬರ್ತಾ ಇರಬೇಕು. ನೋಡಿ ವೀಕ್ಷಕರೇ, ಒಳ್ಳೆ ವೆಂಟಿಲೇಷನ್ ಇದೆ. ಅಂಡ್ ಇಲ್ಲೂ ಕೂಡ ಲೈಟ್ ಹಾಕಿದ್ದಾರೆ. ನೀವು ಹೊಸದಾಗಿಂದ ಲೈಟ್ ಹಾಕೊಬೇಕು ಏನಿಲ್ಲ. ನೀವು ಸೂಟ್ಕೇಸ್ ತರಬೇಕು ಅಷ್ಟೇ. ನೀವು ಹೇಳಿದ್ದು ಕರೆಕ್ಟ್ ಸರ್. ಸೂಟ್ಕೇಸ್ ತಗೊಂಡು ಬನ್ನಿ ಅಷ್ಟೇನೆ. ಆಮೇಲೆ ನಮ್ದು ಇಂಟರ್ನಲ್ ಡೋರ್ಸ್ ಬಂದ್ಬಿಟ್ಟು ಲ್ಯಾಮಿನೇಟ್ ಡೋರ್ಸ್. ಇದು ಲ್ಯಾಮಿನೇಟೆಡ್ ಡೋರ್ಸ್? ಲ್ಯಾಮಿನೇಟೆಡ್ ಡೋರ್ಸ್. ಲ್ಯಾಮಿನೇಟೆಡ್ ಡೋರ್ಸ್. ಇದು ಸಾಲ್ ಫ್ರೇಮ್ ಅಲ್ವಾ ಸರ್ ಇದು? ಹೌದು, ಸಾಲ್ ಫ್ರೇಮ್ ಎಲ್ಲ. ಓಕೆ, ಒಂದು ರೆಡ್ ಸಾಲ್ ಫ್ರೇಮ್. ನೋಡಿ, ಇದು ಯುರೋಪ ಲಾಕ್ ಕೂಡ ಸಿಗುತ್ತೆ ನಿಮಗೆ. ನಾಬ್ ಲಾಕ್ ಅಂತ ಹೇಳ್ತಾರೆ ಇದಕ್ಕೆ. ಸ್ಟಾಪರ್ ಇರುತ್ತೆ, ಸ್ಟಾಪರ್ ಎಲ್ಲದೂ ಹಾಕ್ಬಿಟ್ಟಿದ್ದಾರೆ ವಿತ್ ಬೋಲ್ಟ್. ಯಾವುದು ನೀವು ಹಾಕಬೇಕಂತೇನಿಲ್ಲ. ಮನೆಗೆ ಫ್ಯಾನು ಕೊಟ್ಟಿದ್ದೇವೆ ಬೆಡ್ರೂಮ್ ಅಲ್ಲಿ. ಫ್ಯಾನು ಕೊಡ್ತೀರಾ? ನೋಡಿ ಮೇಲೆ ನೋಡಿ. ಓ ಮೈ ಗಾಡ್, ಡಿಸೈನ್. ಇದು ಕ್ರೇಜಿ ಸರ್. ಇದು ಹಾಲ್ ಅಲ್ಲಿ ನಾವು ಕೊಟ್ಟಿಲ್ಲ, ಯಾಕಂದ್ರೆ ಅವ್ರು AC ಹಾಕ್ತಾರೆ. AC ಹಾಕೋಬಿಡ್ಬೋದಲ್ವಾ ಅವ್ರದ್ದು. ಸೊ ಫ್ಯಾನ್ ಇದೆ, ಲೈಟ್ ಇದೆ, ಮಂಚ ಇದೆ, ಸೋಫಾ ಇದೆ, ಮಂಚದ ಮೇಲೆ ಮ್ಯಾಟ್ರೆಸ್ ಇದೆ. ಇನ್ನೇನ್ ಬೇಕು ಸರ್ ಇಲ್ಲಿ ಜೀವನಕ್ಕೆ ಅಲ್ವಾ? ಅದು ಏನೋ ಹೇಳ್ತಾರೆ ನೋಡಿ, ಈಗೆಲ್ಲ ರೆಸ್ಟೋರೆಂಟ್ ಬದಲಿಗೆ ರೆಸಾರ್ಟ್, ಮೋಟೆಲ್ ಹೇಳ್ತೇವೆ. ಮೋಟೆಲ್ ಹೌದು. ಕಮ್ ಇನ್ ಅಂಡ್ ಗೋ, ಕುಕ್ ಯೋರ್ ಫುಡ್ ಅಂಡ್ ಟೈಪಿಗೆ ಡಿಸೈನ್ಸ್ ಅಲ್ವಾ? ಓಕೆ, ಸೂಪರ್ ಆಗಿದೆ ಸರ್. ಇನ್ ಮೇಲೆ ಹೋಗ್ಬಿಡೋಣ? ಎಸ್ ಸರ್. ಸರ್, ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದು. ಓಕೆ, ಸೊ ಇದಾಗ ವಿಲ್ ಗೋ ಟು ದ ಮಾಸ್ಟರ್ ಬೆಡ್. ಬನ್ನಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಿ, ಬೆಡ್ ಕಿಂಗ್ ಸೈಜ್ ಬೆಡ್. ಇದೇ ತರ ಬೆಡ್ ಕೊಡ್ತೀರಾ ಸರ್? ವಿಡಿಯೋ ನೋಡಿರ್ತಾರ ಆಮೇಲೆ ಸರ್. ಇದೇ ತರ ಬೆಡ್ ಕೊಡ್ತೇವೆ, ಬಟ್ ಕಲರ್ ಚಾಯ್ಸ್ ಅವ್ರದ್ದು. ಕಲರ್ ಚಾಯ್ಸ್ ಅವ್ರದ್ದೇನಾ? ನಾವು ಅದೇ ಕೊಡಕ್ ಆಗೋದಿಲ್ಲ. ಬೇಕಂದ್ರೆ ಬೇರೆ ಕಲರ್ ಕೊಡಿ ಅಂದ್ರೆ. ಹೌದು ನೋಡಿ ವೀಕ್ಷಕರೇ, ಬಟ್ ಕ್ರೇಜಿ ಬಿಡಿ ಸರ್. ಇಷ್ಟೊಂದು ಕ್ರೇಜಿ ಸ್ಟಾರ್ ಬೆಡ್ ಇದಂಗಿದೆ ಇದು. ರವಿಚಂದ್ರ ಅವ್ರ ಬೆಡ್ ಇದಂಗೆ ಹಂಗೇನೇ ಇದೆ ಸರ್. ನೀವು ಮಾಡ್ತಾ ಇರೋ ಕೆಲಸ ನಿಜವಾಗ್ಲು. ಸರ್, ಇದಕ್ಕೆ ಕಂಪ್ಲೀಟ್ ವಾರ್ಡ್ರೋಬ್ ಕೊಟ್ಟಿದ್ದೇವೆ. ಸ್ಲೈಡಿಂಗ್ ನೋಡಿ, 3 ಡೋರ್ ಸ್ಲೈಡಿಂಗ್. 3 ಡೋರ್ ಸ್ಲೈಡಿಂಗ್.
ಲ್ಯಾಮಿನೇಟೆಡ್ ನೋಡಿ ವೀಕ್ಷಕರೇ, 3 ಡೋರ್ ಸ್ಲೈಡಿಂಗು. ಇದು ಮತ್ತೆ ಬೆಡ್ರೂಮ್ ಈಸ್ ಇನ್ ಕುಬೇರ್ ಮೂಲೆ. ಇದು ಕುಬೇರ ಮೂಲೆಯಲ್ಲಿ ಇದೆಯಾ? ಈ ಕುಬೇರ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ. ತೋರಿಸ್ಬಿಡೋಣ ಇದು ಒಳಗಡೆ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ನಿಮಗೆ ಇಲ್ಲಿ ಫ್ಯಾಬ್ರಿಕ್ ಲ್ಯಾಮಿನೇಟ್ಸನ್ನು ಯೂಸ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಡ್ರಾವರ್ ಇದೆ ಆ್ಯಂಡ್ ಇದ್ರ ಹಿಂದ್ಗಡೆನೂ ಸ್ಟೋರೇಜ್ ಇದೆ. ಸ್ಟೋರೇಜ್ ಇದೆ ನೋಡಿ, ಹಿಂದ್ಗಡೆ ಸ್ಟೋರೇಜ್ ಇದೆ, ಮೇಲ್ಗಡೆ ಲಾಫ್ಟ್ ಇದೆ, ಪಕ್ಕದಲ್ಲಿ ಸ್ಟೋರೇಜು. ಹೌದು. ಸೊ ಮೇಲ್ಗಡೆ ಲಾಫ್ಟ್ ಕಂಪ್ಲೀಟ್. ಓಕೆ. ಪ್ಲಸ್ 1 ಟಿವಿ ಯೂನಿಟ್, ವರ್ಕಿಂಗ್ ಟೇಬಲ್. ಸೊ ಇಲ್ಲಿ ಟಿವಿ ಯೂನಿಟ್. ಹೌದು, ಟಿವಿ ಯೂನಿಟ್ ನೋಡಿ, ಇದು ವರ್ಕಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೋಬಹುದು ನಾವು. ಪ್ಲಸ್ ಇದಕ್ಕೂ ಬಾಲ್ಕನಿ ಸರ್, ಹಾಂ, ಮತ್ತೆ ಫ್ಯಾನು ಎಲ್ಲ ಫಿಟ್ಟಿಂಗ್ಸ್ ಇದೆ. ಫ್ಯಾನು, ಮಾಸ್ಟರ್ ಬೆಡ್ರೂಮ್, ಲೈಟು ಎಲ್ಲ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಇವೆಲ್ಲ ಶಿಲ್ವೇಪುರನ ಸರ್ ಇದು? ಸರ್ ಇದೆಲ್ಲ ಸಿಲ್ವೇಪುರ. ಇದು ಸಿಲ್ವೇಪುರ ಕಾರ್ಡ್ ಕಾಣುತ್ತೆ ನೋಡಿ. ಎಲ್ಲಿ ಹೇಳಿ? ಈ ಕಡೆ ಫಾರೆಸ್ಟ್ ವ್ಯೂ. ಫಾರೆಸ್ಟ್ ವ್ಯೂ ನೋಡ್ಬೋದು. ಓಕೆ ಓಕೆ. ಈ ಕಡೆ ಎಲ್ಲ ಮನೆಗಳು ತುಂಬಾ ಬರ್ತಿದೆ ಸರ್. ಇದು ನೋಡಿ ಸರ್, ಜಿಂದಾಲ್ದು ಕ್ರೇನ್ ಕಾಣ್ತಾ ಇದೆ. ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ತುಮಕೂರು ರೋಡ್ ಸರ್. ಜಿಂದಾಲ್ ಕಾಣ್ತಾ ಇದೆ ಸರ್ ಇಲ್ಲಿ ನೋಡಿ. ಹೌದು ಹೌದು, ಇದು ಜಿಂದಾಲ್ ವರ್ಕ್ ನಡೀತಾ ಇರೋದು ವರ್ಕ್ ನಡೀತಾ ಇರೋದು ನೋಡಿ, ಕಾಣ್ತದೆ ನೋಡಿ ವೀಕ್ಷಕ. ಆಲ್ಮೋಸ್ಟ್ ವಿ ಆರ್ ನಿಯರ್. ನೋಡಿ ಈ ಕಡೆನೂ ಕೂಡ ಅಪಾರ್ಟ್ಮೆಂಟ್ಗಳು ನಿಮಗೆ ನೋಡಿ. ವಾಶ್ರೂಮ್ ಸರ್ ಇದು ಅಟ್ಯಾಚ್? ಸರ್ ಬನ್ನಿ 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 ಸರ್. ಇದನ್ನು 9 feet ವರೆಗೆ ನಿಮಗೆ ಟೈಲ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಸ್ಪೇಷಿಯಸ್ ವಾಶ್ರೂಮ್ ಇಡ್ತೇವೆ ನಾವು. ಸ್ಪೇಷಿಯಸ್ ಇದೆ ಸರ್. 4 ವಾಶ್ರೂಮ್ ಇಸ್ 4/8. ಓಕೆ, ಇಲ್ಲಿ ತನಕನೇ 8 ಆಯ್ತು. 8 ಆಯ್ತು ತಡ್ರಿ. ಇದರಲ್ಲಿ EWC ಆಯ್ತು, ಶವರ್ ಆಯ್ತು, ಪ್ಲಸ್ ಸರ್ 25 ಲೀಟರ್ಸ್ ಗೀಸರ್ ಇದೆ ನೋಡಿ ಸರ್. ಗೀಸರ್ ಕೊಡ್ತೀರಾ? ಹೌದು, ಕೊಡ್ಲೇಬೇಕಲ್ಲ. ಇಲ್ಲ ಅಂದ್ರೆ ನಾನು ಏನಂದೆ, ಸುಟ್ಗೆ ತಗೊಂಡ್ ಬರ್ರಿ ಇರ್ರಿ. ಬ್ಲೋ ಹಾಟ್ 25 ಲೀಟರ್ದು ಬ್ಲೋ ಹಾಟ್ ಗೀಸರ್ ಕೂಡ ಇಲ್ಲಿ ಬರ್ತಾ ಇದ್ದೇವೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ಡೋರ್ನ ಹಿಂಗೆ ನಾವು ಕ್ಲೋಸ್ ಮಾಡಿದಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಪ್ಲಸ್ ಯು ಕ್ಯಾನ್ ಕೀಪ್ ಯುವರ್ ಕ್ಲೋತ್ಸ್. ಎವ್ರಿಥಿಂಗ್ ಅಲ್ವಾ ಸರ್? ಎವ್ರಿಥಿಂಗ್ ಇಸ್ ದೇರ್. ಇಟ್ಸ್ ಲೈಕ್ ಅ ಡ್ರೈ ಅಂಡ್ ವೆಟ್ ಏರಿಯಾ. ಯಾ ಅಲ್ವಾ? ಈಗ ಏನಾಗುತ್ತೆ ಪಾಪ ಲೇಡೀಸ್ ಅವ್ರ ಪಾಪ ಸ್ನಾನ ಗೀನ ಮಾಡಿದ ತಕ್ಷಣ ಒಳಗಡೆನೆ ಡ್ರೆಸ್ ಹಾಕೊಂಡು ಬರ್ಬೋದು. ದೇ ಡೋಂಟ್ ಹ್ಯಾವ್ ಟು ಗೋ ಟು ದ ಬೆಡ್ರೂಮ್. ಏನು ಬೇಕಾಗಿಲ್ಲ. ಸೊ ಒಂದು ಇದಾಕ್ಬಿಟ್ಟಿಬಿಡಿ, ವಾಶ್ ಬೇಸಿನ್ ಇದೆ ಕಂಪ್ಲೀಟ್. ಮತ್ತೆ ನಾವು ಸೆಟಪ್ ಕೊಟ್ಟಿದೆ ನೋಡಿ, ಮಿರರ್ ಇದೆ, ಸೊ ವಾರ್ಡ್ರೋಬ್ ಇದೆ. ದೇ ಕ್ಯಾನ್ ಕೀಪ್ ಎವ್ರಿಥಿಂಗ್ ಇನ್ ದಿಸ್. ವೆರಿ ನೈಸ್ ಸರ್. ನೋಡಿ, ಇಲ್ಲಿ ಬೇಕಾದ್ರೆ ಬಟ್ಟೆ ಇಡ್ಬೋದು, ಏನೇನು ಬೇಕೋ ಎಲ್ಲ ಐಟಮ್ ಇಡ್ಬೋದು. ಓಕೆ, ಇದು WPC ಡೋರ್ ಸರ್. ಇದು ವೆರಿ ನೈಸ್, ತುಂಬ ಚೆನ್ನಾಗಿದೆ ನೋಡಿ. ಈ ರೂಮ್ ಸೈಜ್ ಏನಿರ್ಬೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ನಾವು 12/14 ಕೊಟ್ಟಿದ್ದೇವೆ. 12/14 12/14 ಇದೆ ಮಾಸ್ಟರ್ ಬೆಡ್ರೂಮ್. ಬನ್ನಿ ಸರ್, ಇನ್ನೊಂದು ರೂಮ್ ಹೋಗ್ಬಿಡೋಣ ಸರ್. ಮುಂದೆ ಹೋದ್ರೆ ಸರ್ ಇದು ಮಧ್ಯದಲ್ಲಿ ಒಂದು ಪ್ಯಾಸೇಜ್ ಇದೆ, 2 ಬೆಡ್ರೂಮ್ ಮಧ್ಯದಲ್ಲಿ. ಓಕೆ. ಸೊ ಹೇಗೆ ಹೇಳ್ದಂಗೆ ಆನ್ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು 2 ಬೆಡ್ರೂಮ್ ಕೊಟ್ಟಿದ್ದೇವೆ, ಬೋತ್ ಆರ್ ದಿ ಮಾಸ್ಟರ್ ಬೆಡ್ರೂಮ್ಸ್. ಓಕೆ. ಈ ಮಧ್ಯದಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದೇವೆ, ಜಸ್ಟ್ ಸಿಟ್ಟಿಂಗ್ ಸ್ಪೇಸ್ ಟೈಪ್ ಅಲ್ವಾ? ರಿಲ್ಯಾಕ್ಸ್ಮೆಂಟ್ ಹೇಳ್ತೇವಲ್ಲ ಸ್ಪೇಸು, ಅದೇ ಟೈಪು. ಒಂದು L ಶೇಪಲ್ಲಿ ಬೇಕಾದ್ರೆ ನೀವು 2 ಸ್ಟೂಲು ಏನೋ ಇಟ್ಕೊಂಡು ಏನೋ ಪೇಪರ್ ಓದಕ್ಕೆ ಸ್ಟಡಿ ತರ ಮಾಡ್ಕೋಬೋದಲ್ವಾ ಇಲ್ಲಿ ಬೇಕಾದ್ರೆ? ಅವ್ರ ವಿಶ್, ಯಾರು ತಗೋತಾರೆ ಅವ್ರ ವಿಶ್. ಇವಾಗೆಲ್ಲ ಅಮೆಝಾನ್ ಅಲ್ಲಿ ಫೋಲ್ಡಿಂಗ್ ಅದು ಯೂಸ್ ಮಾಡ್ಬೋದು, ಹಾಕೋಬಹುದು, ಅದು ಹಾಕೊಳ್ಬಹುದು. ಓಕೆ. ಈ ಕಡೆ ಒಂದು ಸರ್, ಈ ಕಡೆ ಬಂದ್ಬಿಟ್ಟು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇಟ್ಟಿದ್ದೇವೆ. ಸೈಜ್ ಸರ್ ಈ ರೂಮ್ದು? ಇದು ಸೇಮ್ 12/14 ಇದೆ ಸರ್. ಇದು 12/14 12/14 ಇದೆ. ಇದಕ್ಕೂ ಸಾಫ್ಟ್ ಸ್ಲೈಡಿಂಗ್ ಡೋರ್ಸ್ ಇದೆ, ಎಲ್ಲ ಸಾಫ್ಟ್ ಟಚ್ ಇದೆ ಸರ್. ಕಂಪ್ಲೀಟ್ ಸಾಫ್ಟ್ ಟಚ್, ಕಂಪ್ಲೀಟ್ ಸಾಫ್ಟ್ ಟಚ್ ಇದೆ. ವಿತ್ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್. ವಿತ್ ಫ್ಯಾಬ್ರಿಕ್ ಲ್ಯಾಮಿನೇಷನ್ ತುಂಬಾ ಚೆನ್ನಾಗಿದೆ. ಈ ಲ್ಯಾಮಿನೇಷನ್ ಏನಿದೆ ಡಿಪೆಂಡಿಂಗ್ ಅಪಾನ್ ಅವರ್ ಟೈಲ್, ಅದಕ್ಕೆ ಮ್ಯಾಚಿಂಗ್ ಮ್ಯಾಚ್ ಮಾಡ್ಕೊಂಡು ಇದು ಮಾಡ್ತೇವೆ ನೋಡಿ. ಎಲ್ಲ ಮನೆಗೆ ಡಿಫ್ರೆಂಟ್ ಟೈಲ್ ಇರ್ತದೆ, ಡಿಫ್ರೆಂಟ್. ಎಲ್ಲ ಸಾಫ್ಟ್ ಕ್ಲೋಸರ್ ಸರ್. ಇದು ನೋಡಿ, ಮೇಲ್ಗಡೆ ಲಾಫ್ಟ್ ಇದೆ, ಮೇಲ್ಗಡೆ ಲಾಫ್ಟ್ ಇದೆ. ಆಮೇಲೆ ಬೆಡ್ ಮರ್ತು ಬಿಟ್ರಿ, ಇದು ಮರ್ತಿಲ್ಲ ಸರ್. ಇದು ಕಿಂಗ್ ಸೈಜ್ ಬೆಡ್. ಅದು ಕೂಡ ನೋಡಿ ವೀಕ್ಷಕರೇ, ಅಪೋಲ್ಸ್ಟ್ರಿ ವರ್ಕ್ ಆಗಿದೆ ನೋಡಿ. ಇಲ್ಲೇ ಹಿಂಗಿದೆ. ಹೆಡ್ ಬೋರ್ಡ್ ಎಷ್ಟು ದೊಡ್ಡದಾಗಿ ಮಾಡ್ಕೊಟ್ಟಿದ್ದಾರಲ್ಲ ಸರ್. ಪ್ಲಸ್ ಫ್ಯಾನು. ಓಕೆ, ಡಿಸೈನರ್ ಫ್ಯಾನ್, ಲೈಟು, ಅಂಡ್ ಇಲ್ಲೂ ಕೂಡ ಸೈಡ್ ಅಲ್ಲೆಲ್ಲ ಅಪೋಲ್ಸ್ಟ್ರಿ ವರ್ಕ್ ಆಗಿದೆ, ನೋಡಬಹುದು. ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇದು ಕೂಡ ವಿತ್ ಮ್ಯಾಟ್ರಸ್. ವೆರಿ ನೈಸ್. ಅಟ್ಯಾಚ್ ವಾಶ್ರೂಮ್ ಸರ್ ಇದಕ್ಕೆ? ಹೌದು ಸರ್, ಅಟ್ಯಾಚ್ ವಾಶ್ರೂಮ್ ಬಂದ್ಬಿಟ್ಟು 5/6 ಇದೆ. ಇದು 5/6 5.5/6 ಅಂತ ಹೇಳ್ಬೋದು. 5/5 ನಮ್ದು ಕವರೇಜ್ ಆಗುತ್ತೆ, 5/6 ಎಕ್ಸಾಕ್ಟ್ ಇದೆ. ಸೊ ಇದರಲ್ಲೂ ಒಂದು ಶವರು ನೋಡಿ ಸರ್, ಇದರಲ್ಲೂ ಡೈವರ್ಟರ್. ಓಕೆ. ಪ್ಲಸ್ 25 ಲೀಟರ್ ಗೀಸರ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಿಸಿ ಸ್ನಾನ, ಒಂದು ವಾಶ್ ಬೇಸಿನ್, ಕಾರ್ನರ್ ವಾಶ್ ಬೇಸಿನ್, ಮತ್ತೆ ಕಂಪ್ಲೀಟ್ ಟೈಲ್ಸ್ ಟಿಲ್ 9 feet. ಇದು ಕಂಪ್ಲೀಟ್ 9 feet ವರೆಗೆ 9 feet ವರೆಗೆ ಹಾಕಿದ್ದೇವೆ. ಪ್ಲಸ್ EWC ಸೆಟ್ಟಿಂಗ್ಸ್. ಆಮೇಲೆ ಇದಕ್ಕೊಂದು ಬಾಲ್ಕನಿ ಇಲ್ಲಿ.
ಓಹೋ. ಇಲ್ಲೊಂದು ಸ್ಮಾಲ್ ಗಾರ್ಡನ್ ಟೈಪ್ ಮಾಡ್ಕೊಂಡು ಸೊ ಟೋಟಲ್ 5 ಬಾಲ್ಕನೀಸ್ ಆಯ್ತಲ್ವಾ ಇಲ್ಲಿ? ಸರ್ ಇದೇ ಸ್ಪೆಷಾಲಿಟಿ. ಇಲ್ಲೂ ಏರ್ ಬರುತ್ತೆ ನಿಮ್ಗೆ. ಸರ್ ನೀವು ಏನಂದ್ರೆ ಒಂದು ಗಾರ್ಡನ್ ಮಾಡ್ಬೋದು ಅಂತ. ಹೌದು, ಒಂದು ಸ್ಮಾಲ್ ಗಾರ್ಡನ್. ಸ್ಮಾಲ್ ಕೈದೋಡ ಮಾಡ್ಬೋದಲ್ವಾ ಸರ್ ಇಲ್ಲಿ? ಸರ್ ಅದು ನಿಮ್ಮ ಇಷ್ಟ. ಅಥವಾ ಇದನ್ನ ಯುಟಿಲಿಟಿ ತರನು ಯೂಸ್ ಮಾಡಿ. ಸರ್ ಇದರಲ್ಲಿ 3 ಆಪ್ಷನ್ ಇದೆ. ಒಂದು ಸ್ಮಾಲ್ ಸಿಟ್ಔಟ್ ಟೈಪ್ ಗಾರ್ಡನ್ ಟೈಪ್ ಮಾಡ್ಬೋದು, ರಿಲ್ಯಾಕ್ಸ್ಮೆಂಟ್ ಏರಿಯಾ. ಇಲ್ಲ ನಮಗೆ ಬೇಡ ನಾವು ವಾಶ್ ಏರಿಯಾ ಟೈಪ್ ಯೂಸ್ ಮಾಡ್ತೇವೆ ಅಂದ್ರೆ ವಾಶ್ ಏರಿಯಾಕ್ಕೂ ನಾವು ಕೊಟ್ಟಿದ್ದೇವೆ. ಇನ್ನು ಇಲ್ಲ ಸರ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರೆ ಇಲ್ಲೊಂದು ಸ್ಮಾಲ್ ಬಾರ್ ಕೌಂಟರ್ ಮಾಡ್ತೇವೆ. ಅವ್ರ ಇಷ್ಟ ನೋಡಿ, ಗಾಳಿ ಬರ್ತದೆ, ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಒಳ್ಳೆ ಐಡಿಯಾ ಕೊಡ್ತೀರಾ ಸರ್ ನೀವು. ವೀಕ್ಷಕರೇ, ಬಂದಾಗ ಸರ್ ಜೊತೆ ಮಾತಾಡಿ, ಭಟ್ರಿದ್ರೆ ಭಟ್ರ ಜೊತೆ ಮಾತಾಡಿ, ಇನ್ನ ಐಡಿಯಾ ಕೊಡ್ತಾರೆ ಸರ್ ಎಲ್ಲೆಲ್ಲ ಏನೇನು ಮಾಡ್ಬೋದು ಅಂತ. ಸೊ ಇದು UPVC ಅಲ್ವಾ ಸರ್ ಇದು? ಸರ್ ಇದು UPVC 2.5 ಟ್ರ್ಯಾಕ್. ಸೂಪರ್ ಸೂಪರ್, ಅದು ಒಳ್ಳೆ ಕೆಲಸ ಸರ್. ಸೊಳ್ಳೆಗೆಲ್ಲ ಕಚ್ಚೋದೆಲ್ಲ. ಹೌದು, ಯಾಕಂದ್ರೆ ನಾವು ಅಲ್ಲಿ ಏರ್ ಬರ್ಲಿ ಅಂತ ಓಪನ್ ಇಲ್ಲಿ ಓಪನ್ ಇರೋದ್ರಿಂದ ವೀಕ್ಷಕರು ಇಲ್ಲಿ ಆರಾಮಾಗಿ ನೀವು ಈ ತರ ಹಾಕೊಂಡ್ಬಿಟ್ರೆ ಆರಾಮಾಗಿ ಒಳಗಡೆ ಸೇಫ್ಟಿ ಆಗಿ ಇರಬಹುದು. ವೆರಿ ನೈಸ್. ಸ್ಟೆರಸ್ಕೋಪ್ ಸರ್ ಸ್ವಲ್ಪ ಹಾಗಾದ್ರೆ ಬನ್ನಿ ಸರ್. ಹೀಗೆ ಮೇಲೆ ಬಂದ ತಕ್ಷಣ ಟೆರೆಸಿಗೆ ಬಂದೆವು. ಓಕೆ, ಸೇಫ್ಟಿ ಡೋರ್ ಕೂಡ ಇದೆ ಸರ್. MS ಡೋರ್ ಕೊಟ್ಟಿದ್ದೇವೆ, ಸ್ಟ್ರಾಂಗ್ ಡೋರ್ ಕೊಟ್ಟಿದ್ದೇವೆ ಕಂಪ್ಲೀಟು. ಓಕೆ. ಆಮೇಲೆ ಕೆಳಗಡೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿದ್ದೇವೆ. ಇದು ವಾಟರ್ ಪ್ರೂಫಿಂಗ್ ಡ್ಯಾಮ್ ಪ್ರೂಫ್ ಪೇಂಟ್ ಅಲ್ವಾ ಸರ್? ಇದು ಪೇಂಟ್ ಹೊಡೆದ್ಬಿಟ್ಟು ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಆಗಿದೆ. ಓಕೆ ಓಕೆ. ಸೊ ಈ ಕಡೆ ನೋಡಿದ್ರೆ ಅಂದ್ರೆ ಟುವರ್ಡ್ಸ್ ದ ಎಂಟ್ರನ್ಸ್ ಫೇಸಿಂಗ್ ಇಲ್ಲಿ ಒಂದು ಸೋಲಾರ್ ಕೊಟ್ಟಿದ್ದೇವೆ. ಸೋಲಾರ್ ಕೊಡ್ತೀರಾ? ಮತ್ತೆ ಬಿಸಿ ನೀರು ಬೇಡವಾ? ಏನ್ ಸರ್ ಹಿಂಗೆ ಹೇಳ್ತೀರಾ? ಸರ್ ನನಗೆ ನಂಬಿಕೆ ಬರ್ತಾ ಇಲ್ಲ ಸರ್. 20,000 ಆಗಿದೆ ಸರ್ ಇದು. ಸರ್ ಸೋಲಾರ್ ಕೊಡ್ತಾ ಇದ್ದೇವೆ. ಎಷ್ಟು ಲೀಟರ್ ಸೋಲಾರ್ ಇದು? 200? ಸರ್ 200 ಲೀಟರ್ ಸೋಲಾರ್. ನೋಡಿ ವೀಕ್ಷಕರೇ, ಇನ್ನೇನ್ ಬೇಕು ನಿಮ್ಗೆ ಜೀವನದಲ್ಲಿ? ಸರ್ ಮನೆಗೆ ಸೂಟ್ ಕೇಸ್ ಅಷ್ಟೇ, ಮತ್ತೊಂದ್ಸತಿ ರಿಮೈಂಡರ್ ನಾವ್ ಹೇಳ್ತಾನೆ ಇರ್ಬೇಕು ಸರ್. ನೋಡಿ ವೀಕ್ಷಕರೇ, ಸೋಲಾರ್ ಸಹಿತ ಕೊಟ್ಬಿಟ್ಟಿದ್ದಾರೆ. ಒಂದು ಮನೆ ಸೋಲಾರ್ ಯಾರು ಕೊಡ್ತಾರೆ? ವೆರಿ ನೈಸ್ ಸರ್ ಇದು ಸೋಲಾರ್. ಆಮೇಲೆ ಈ ಏರಿಯಾನ ಯುಟಿಲೈಸ್ ಮಾಡ್ಕೋಬಹುದಲ್ವಾ? ಪರ್ಗೋಲೆಲ್ಲ ಹಾಕೊಬಹುದು, ನಾವು ಏನ್ ಬೇಕಾದ್ ಮಾಡ್ಕೊಳ್ಬಹುದು. ವೆರಿ ನೈಸ್. ಸೂಪರ್ ಸೂಪರ್ ಸರ್. ಆ ಕಡೆ ಇನ್ನೊಂಚೂರು ಜಾಗ ಇದೆ. ಆಮೇಲೆ ನಾವು 1000 ಲೀಟರ್ ಟ್ಯಾಂಕ್ ಕೊಟ್ಟಿದ್ದೇವೆ. 1000. ಈಗ ಯಾರಿಗಾದ್ರೂ 2000 ಬೇಕಂದ್ರೆ ಇನ್ನೊಂದು ಆ್ಯಡ್ ಮಾಡ್ಕೊಡ್ತೀರಾ? ಆ್ಯಡ್ ಮಾಡ್ಕೊಡ್ತೇವೆ, ಚಾರ್ಜ್ ಮಾಡಿ. ಅದೇ ಅಡಿಷನಲ್ ಕಾಸ್ಟ್ ಮಾಡ್ತೇವೆ. ಓಕೆ, ಅದು ರೆಡಿ ಅಲ್ಲ? ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ಕೊಡ್ತೀರಾ ಬೇಕಾದ್ರೆ? ಹಾಗೆ ಮಾಡ್ಕೊಡೋಣ ಬಿಡಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಾಶ್ ಏರಿಯಾ, ಕಿಚನ್ ಏರಿಯಾ ಅಂತ ಕೊಟ್ಟಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಇಡಕ್ಕೆ ಜಾಗ ಎಲ್ಲ ಮಾಡಿದ್ದೇವೆ, ಬಟ್ಟೆ ತೊಳೆಯಲಿಕ್ಕೆ. ಆಮೇಲೆ ಇಲ್ಲಿ ನೋಡಿ, ಬಟ್ಟೆ ಒಣಸೋದಕ್ಕೆ ಟಿ ಆಂಗಲ್ಸ್ ಹಾಕೊಟ್ಟಿದ್ದೇವೆ. ಓಕೆ. ಇಲ್ಲಿ ಒಂದು ಸ್ಮಾಲ್ ಸ್ಟೋವ್ ಇಟ್ಕೊಂಡ್ರೆ ಒಂದು ಇದು ನಾನ್ ವೆಜ್ ಕಿಚನ್ ಆಗುತ್ತೆ. ನಾನ್ ವೆಜ್ ಕಿಚನ್ ಆಗುತ್ತೆ. ವೆಜ್ ಅವ್ರು ಎಲ್ಲ ಹೋಗ್ಬೇಕು. ಭಟ್ರ ಹತ್ರ ನಾನ್ ವೆಜ್ ಮಾತಾಡ್ತಾ ಇದೀವಿ, ಇರ್ಲಿ. ಸೊ ವೀಕ್ಷಕರೇ, ಒಂದು ನಾನ್ ವೆಜ್ ಕಿಚನ್, ಪಾರ್ಟಿ ಕಿಚನ್, ಅಥವಾ ನಿಮ್ದೊಂದು ಗೆಟ್ ಟುಗೆದರ್ ಎಲ್ಲ ಇದು ಬೆಸ್ಟ್ ಇದೆ ಅಂತ ಹೇಳ್ಬೋದು. ಆಕ್ಚುಲಿ ಈ ತರ ಜಾಗ ಸಿಗೋದಿಲ್ಲ ಸರ್. ಹೌದು, ಹೆಚ್ಚಿನ ಜನರಿಗೆ ವಾಟ್ ಎವರ್ ಯು ವಾಂಟ್ ಅಂದ್ರೆ ನನ್ನ ಡಿಸೈನ್ ಕಾನ್ಸೆಪ್ಟ್ ಏನಂದ್ರೆ ನಿಮ್ಗೆ ಎಲ್ಲ ಲಕ್ಸುರಿಟೀಸ್ ಈ ಬಜೆಟ್ ಅಲ್ಲಿ ಸಿಗಬೇಕು ಅಲ್ವಾ? ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಇರಬಾರ್ದು, ಇದರಲ್ಲೇ ಎಲ್ಲ ಆಗ್ಬಿಡ್ಬೇಕು. ಓಕೆ ಓಕೆ ಸರ್, ಒಂದೆರಡು ಕ್ವಶನ್ಸ್ ಇದೆ. ಲೈಕ್ ಇನ್ನ ಕನ್ಸ್ಟ್ರಕ್ಷನ್ ಬಗ್ಗೆ ನಮಗೆ ಟೆಕ್ನಿಕಲ್ ಡೀಟೇಲ್ಸ್ ಕೊಡಿ. ಟೆಕ್ನಿಕಲ್ ಡೀಟೇಲ್ಸ್ ಅಂದ್ರೆ ನಾವು ಟೋಟಲಿ 6 ಕಾಲಮ್ಸ್ ಕೊಟ್ಟಿದ್ದೇವೆ. ಓಕೆ. ಸೊ 1.5 ಫೀಟ್ ಕಾಲಮ್ ಇದೆ, 1.5 ಫೀಟ್ ಬೈ 6 ಇಂಚಸ್ ಕಾಲಮ್. ಎಲ್ಲ ನಮ್ದು ಬೀಮ್ಸ್ ಎಲ್ಲ ಹೆವಿನೇ ಕೊಟ್ಟಿದ್ದೇವೆ. 1.5 ಫೀಟ್ ಬೀಮ್ ಇದೆ, 1 ಫೀಟ್ ಬೀಮ್ ಇದೆ. ಸೊ ಡಿಫ್ರೆಂಟ್ ಆಸ್ ಪರ್ ಸ್ಟ್ರಕ್ಚರ್ ಡಿಸೈನ್ಸ್ ಕೊಟ್ಟಿದ್ದೀರಾ. ಮೆಟೀರಿಯಲ್ಸ್ ಬಗ್ಗೆ ಒಂಚೂರು ಹೇಳಿ. ಮೆಟೀರಿಯಲ್ ಬಂದ್ಬಿಟ್ಟು ನಾವು ಸಿಮೆಂಟ್ ಬಂದ್ಬಿಟ್ಟು ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡಿದ್ದೇವೆ ಪ್ರಾಜೆಕ್ಟಿಗೆ. ಡಾಲ್ಮಿಯಾ ಮತ್ತೆ ಬಿರ್ಲಾ. ಸೊ ನಾವು ಇದು ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡಿದ್ದೇವೆ, ಡಾಲ್ಮಿಯಾ ಮತ್ತು ಬಿರ್ಲಾ. ಪ್ಲಸ್ ಕಾಂಕ್ರೀಟಿಗೆ 53 ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದ್ದೇವೆ. ಮತ್ತೆ ಪ್ಲಾಸ್ಟರಿಂಗ್ಗೆ ವಿ ಹ್ಯಾವ್ ಗಾನ್ ಫಾರ್ PPC ಸಿಮೆಂಟ್. PPC ಹಾಕಿದ್ದೇವೆ. ಪೇಂಟ್ ಎಲ್ಲ ಯಾವುದು ತಗೊಂಡ್ಬಂದಿದ್ದೀರಾ? ಪೇಂಟ್ ಬಂದ್ಬಿಟ್ಟು ನಾವು ಈಗ ಬಿರ್ಲಾ ಓಪಸ್ ಪೇಂಟಿಗೆ ಬಂದಿದೆ. ಹೌದು, ಕರೆಕ್ಟ್. ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಬಿರ್ಲಾ ಓಪಸ್ ಇಸ್ ಗುಡ್. ಹಾಗೆ ಒಳಗಡೆನೂ ಬಿರ್ಲಾ ಓಪಸ್, ಆಚೆನೂ ಬಿರ್ಲಾ ಓಪಸ್. ಓಕೆ. ಕನ್ಸ್ಟ್ರಕ್ಷನ್, ವಾಟ್ ಇಸ್ ದ ಕನ್ಸ್ಟ್ರಕ್ಷನ್ ಟೈಮ್? ಒಂದೊಂದು ಮನೆ ಕಟ್ಟೋದಕ್ಕೆ ಟೈಮಿಂಗ್ ಸರ್ 6 ಮಂತ್ಸ್ ನಮಗೆ ಕನ್ಸ್ಟ್ರಕ್ಷನ್ ಬಿದ್ದಿದೆ ಟೈಮಿಂಗು. ದೆನ್ ಆಲ್ಮೋಸ್ಟ್ 2 ಮಂತ್ಸ್ ನಮಗೆ ಇಂಟೀರಿಯರಿಗೆ ಹೋಗಿದೆ, ಫಿನಿಶಿಂಗ್ ಮಾಡಕ್ಕೆ, ಆಲ್ ದ ಫಿನಿಶಿಂಗ್ ಟಚಸ್ ಕೊಡೋದಕ್ಕೆ. ಓಕೆ. 2 ಮಂತ್ಸ್ ಬೇಕು ಸರ್. ಬೇಕಾಗುತ್ತಲ್ವಾ? ಹೌದು. ಡೋರು, ಆಮೇಲೆ ವಿಂಡೋಸು, ಇದೆಲ್ಲ ಡಿಸೈನ್ ಚೆಕ್ಔಟ್ ಮಾಡ್ಕೊಂಡು ಮಾಡೋದ್ರಲ್ಲಿ ಟುಕ್ಸ್ 2 ಮಂತ್ಸ್. ಟೋಟಲ್ ರೌಂಡ್ ಅಪ್ ಯು ಕ್ಯಾನ್ ಸೇ 8 ಮಂತ್ಸ್. 8 ಮಂತ್ಸ್ ಅಲ್ಲಿ ಪ್ರಾಜೆಕ್ಟ್ ಆಗಿದೆ. ಸೊ ಟೋಟಲ್ ಆಗಿ ಎಷ್ಟು ಮನೆಗಳು ಬರ್ತಾ ಇದೆ? ಸರ್ 14 ಮನೆ ಇದೆ. 14 ಇಲ್ಲಿಂದ ಎಲ್ಲ ಸರ್. ಈ ಕಡೆ ನಮ್ದು 7 ಮನೆ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಆ ಕಡೆ 7 ಮನೆ ಖಾಲಿ. ಖಾಲಿ. ಈ ಕಡೆ 5 ಮನೆ
ಬರುತ್ತೆ, ಇವಾಗಿದೆ, ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಫ್ಯೂಚರಲ್ಲಿ ಎಷ್ಟು ಬರುತ್ತೆ? ಫ್ಯೂಚರಲ್ಲಿ ಈ ಕಡೆನೂ ನಾವು ಇದು ಮಾಡ್ತಾ ಇದ್ದೇವೆ, ಡೆವಲಪ್ ಮಾಡ್ತಾ ಇದ್ದೇವೆ. ಹಾಂ ಹಾಂ. ಸೊ ಹೇಗೆ ಇದು ನೋಡಿ ಲ್ಯಾಂಡ್ ಇದು ನಿಮಗೆ ಸೇರಿರೋದಲ್ಲ? ಹೌದು, ಇದು ನಾವು ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡೋದಿದೆ. ಓಕೆ. ಸೊ ಇದರಲ್ಲಿ ಏನಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಅ ಬಿಗರ್ ಹಾಂ 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 ಹಾಂ. ಬಿಗರ್ ಲ್ಯಾಂಡ್ ತಗೊಂಡು ಬಿಗರ್ ಇದು ಮಾಡ್ತಾ ಇದ್ದೇವೆ. ಇದು 2030ದಲ್ಲಿ ಮಾಡಿದ್ದು. ಓಕೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ 30-40. ಯಾರಾದರೂ ಈಗಲೇ ಬಂದುಬಿಟ್ಟು ನಮಗೆ ಅಡ್ವಾನ್ಸ್ ಆಗಿ ನಾವು ಪೇಮೆಂಟ್ ಮಾಡ್ತೀವಿ, ನಮಗೆ ಬೇಕಾಗಿರೋ ಥರ ವಿಲಾ ಕಟ್ಕೊಡಿ ಅಂದರೆ ಕಟ್ಕೊಡ್ತೀರಾ? ಸರ್ ನಮ್ದೊಂದು ಕಾನ್ಸೆಪ್ಟ್ ಇದೆ. ಹಾಂ ಹಾಂ. ಇಫ್ ದೇ ಅಗ್ರಿ ವಿತ್ ಅವರ್ ಕಾನ್ಸೆಪ್ಟ್ ವಿ ಕ್ಯಾನ್ ಗೋ ಅಹೆಡ್. ಮಾಡ್ಕೊಡ್ಬೋದು. ಹೌದು, ಮಾಡ್ಕೊಡ್ಬೋದು. ಅಂದರೆ ಫಸ್ಟಿಂದನೇ ನಮಗೆ ಬೇಕಾಗಿರೋ ಹೌದು, ಏನಾದ್ರು ಇದ್ರೆ ನಮ್ಮ ಅಂದ್ರೆ ಏನಂದ್ರೆ ನಮ್ದು ಅವ್ರದ್ದು ಇದು ಮ್ಯಾಚ್ ಆದರೆ ವಿ ಕ್ಯಾನ್ ಡೂ ಇಟ್. ಮಾಡ್ಬೋದು. ಓಕೆ. ಆ್ಯಂಡ್ ವಾಟ್ ಅಬೌಟ್ ಲೋನ್ ಸರ್? ಲೋನ್ ಆಗುತ್ತಾ? ಸರ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಅದ್ರಿಗೆ ನಮ್ಮಲ್ಲೇ ಸ್ಪೆಷಲೈಸ್ಡ್ ಪರ್ಸನ್ ಇದ್ದಾನೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ. ಓಕೆ ಓಕೆ ಓಕೆ. ಸೊ ಅವ್ರವ್ರ ಸಿವಿಲ್ ಡಿಪೆಂಡ್ಸ್ ಅಪಾನ್ ದೇರ್ ಸಿವಿಲ್ ಮಾಡ್ಕೊಡ್ತೀರಾ? ಸಿವಿಲ್ ಆಮೇಲೆ ಏನೇನು ಅವ್ರದ್ದು ಡೀಟೇಲಿಂಗ್ಸು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಬೇಸ್ ಮೇಲೆ ಮಾಡ್ತಾರೆ. ಯಾರಾದರೂ ಬೇಕು ಅಂತಪ್ಪ ಹೇಗೆ ಬುಕ್ ಮಾಡ್ಕೊಳ್ಳೋದು, ಯಾವ ಥರ ನಮಗೆ? ಸರ್ ನಾವು ಒಂದು ಇದರಲ್ಲಿ ನಂಬರ್ ಕೊಟ್ಟಿದ್ದೇವೆ. ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಅಸ್, ವಿಲ್ ಗಿವ್ ಯು ದ ಡೀಟೇಲ್ಸ್ ಹೌ ಟು ಡೂ ವಾಟ್ ಎವರ್. ಯಾವ ಥರ ಮಾಡೋದು? ಫೈನಾನ್ಸರ್ ವಿಲ್ ಟೆಲ್ ಯು ಹೌ ಟು ವರ್ಕ್. ಓಕೆ 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 ಸೂಪರ್. ಸೊ ಯಾರಾದರೂ ನೋಡ್ತಾ ಇರೋರು, ಎನಿ ಬಿಲ್ಡರ್ಸ್, ಅವ್ರ ಹತ್ರ ಜಾಗ ಇದೆ ಸರ್ ನಮಗೂ ಒಂದು ರೋ ಕಟ್ಸ್ಕೊಡಿ ಅಂತಂದ್ರೆ ನೀವು ಆ ಪ್ರಾಜೆಕ್ಟ್ ತಗೊಳಕ್ ರೆಡಿ ಇದ್ದೀರಾ? ರೆಡಿ ಇದ್ದೇವೆ. ನೋಡ್ಬೇಕಲ್ಲ ಎಷ್ಟು ರಿಲಯಬಲ್ ಇದಾರೆ ಅಂತ ನೋಡ್ಕೊಂಡು ಮಾತಾಡ್ಬೇಕಲ್ಲ. ಓಕೆ ಓಕೆ. ಹೌದಾ ಇಲ್ವಾ? ಓಕೆ. ಸೊ ಒಂದು ಮೀಟಿಂಗ್ ಮಾಡಬೇಕಾಗತ್ತೆ. ಹೌದಾ ಇಲ್ವಾ? ಓಕೆ ಸರ್. ಈಗ ವೆಂಟೇಜ್ ಹೋಮ್ ಅಂತ ಬಂದ್ರೆ ಎಲ್ಲಿದೆ, ಎಲ್ಲಿ ಬರ್ಬೇಕಾಗತ್ತೆ ನಾವು? ಸರ್ ವೆಂಟೇಜ್ ಹೋಮ್ ಅಂದ್ರೆ ನಿಮಗೆ ಇದು ಸಿಲ್ವೇಪುರಕ್ಕೆ ಡೈರೆಕ್ಟ್ ಬರ್ಬೋದು. ಯಾಕಂದ್ರೆ ನಾವು ಏನ್ ಮಾಡ್ಬಿಟ್ಟಿದ್ದೇವೆ, ಮಾರ್ಕೆಟಿಂಗ್ ಆಫೀಸೇ ಸೈಟಲ್ಲಿ ಇಟ್ಬಿಟ್ಟಿದ್ದೇವೆ. ಸೊ ನಾವು ಇದು ಅಡ್ರೆಸ್ ಕೊಡ್ತೇವೆ, ಅದರ ಡೀಟೇಲ್ಸು ಹೇಗೆ ಬರಬೇಕು ಏನಂತ ರೂಟ್ ಮ್ಯಾಪ್ ಕೊಡ್ತೇವೆ. ಓಕೆ. ಸೊ ಯು ಕ್ಯಾನ್ ಕಮ್ ಡೈರೆಕ್ಟ್ಲಿ. ಓಕೆ. ಇಲ್ಲಿ ನಮ್ಮಲ್ಲಿ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ, ಸೇಲ್ಸ್ ಇವರು ಇದ್ದಾರೆ, ಆಮೇಲೆ ಓನರ್ಸೇ ಇದ್ದಾರೆ. ಮೇನ್ ಸರ್ ನಿಮ್ಗೆ ಈ ಮನೆ ಕೊಡೋ ಕಾರಣ ಅಂದ್ರೆ ವಿ ಆರ್ ದಿ ಓನರ್ಸ್, ವಿ ವಿಲ್ ಓನ್ಲಿ ಡೈರೆಕ್ಟ್ ಓನರ್ಸ್. ದೇರ್ ಇಸ್ ನೋ ಮೀಡಿಯೇಟ್. ಅದಕ್ಕೆ ನಮ್ಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಸೂಪರ್ ಆಗಿ ಹೇಳಿದ್ರಿ ಸರ್. ಓಕೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಮನೆ ನೋಡೋರಿಗೆ, ಮನೆ ನೋಡ್ತಾ ಇರೋರಿಗೆ? ತಗೊಳ್ಳಿ ಸರ್, 75 lakhs ಫುಲ್ಲಿ ಲೋಡೆಡ್ ಹೇಳ್ತಾರಲ್ಲ, ಫುಲ್ಲಿ ಲೋಡೆಡ್ ಲೋಡೆಡ್ ಮನೆ. ಓಕೆ ಓಕೆ. ಒಂದು ಕನಸಿನ ಮನೆ, ಕನಸಿನ ಮನೆ ಇದು ತಗೊಳ್ಳಿ. ರಿಲಯಬಲ್ ಆಗಿದೆ. ನಮ್ಗೆ ತಗೋಬಹುದು ಅಂತ ಹೇಳ್ತೀರಾ? ಮತ್ತೆ ಸೂಪರ್ ಆಗಿ ಹೇಳಿದ್ರಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.